ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಯೋಂತಃ ಪ್ರವಿಶ್ಯ ಮಮ ವಾಚೈಮಾಂ ಪ್ರಸೂಕ್ತಾ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ನ್ಯಾಂಸ್ತಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತಯಃ ಸರ್ವದೇವೈಕವಂದ್ಯಃ ಪರಮಗುರುರು ಅಭೀಷ್ಟಾವಾಪ್ತಿಲಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಾ ಸರಸಿಜನಯನೋ ಸೌಶ್ರೀಪತಿರ್ಮಾನದೋಲಃ ಯೋಂತಃ ಪ್ರವಿಶ್ಯ ಮಮ ವಾಚೈಮಾಂ ಪ್ರಸೂಕ್ತಾ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ನ್ಯಾಂಸ್ತಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯಮಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಸನ್ನಮಾಮಿ ನರಸಿಂಹೋऽಖಿಲಾಜ್ಞಾನಮತಧ್ವಾन्तದ್ದಿವಾಕರ ಜಯತ್ಯಮಿತಿ ಸುಜ್ಞಾನಸುಖಶಕ್ತಿಪಯೋನಿಧಿ ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇಮಿ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿಪ್ರಕಾಶ ನಿಯಮಾವೃತ್ತಿಬಂಧಮೋಕ್ಷ ಯಸ್ಯ ಅಪಾಂಗ ಲವಮಾತ್ರತ ಊರ್ಜಿತಾಸಾ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗ್ಯತಾಮಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂಜನಾನಂದನಂ ಜಾನಕಿ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಕಪಿಗಣಕಧುರೀಣ್ಯ ಕಾರ್ಮುಕನ್ಯಸ್ತಬಾಣಃ ಕ್ಷಪಿತದಿತಿ ಚ ಸೈನ್ಯೋ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತಸೇತುಜ್ಜಾನಕೀತೋಷಹೇತುಃ ಪತಿಗುಣಸಾಂದ್ರ ಪಾತು ಮಾಂ ರಾಮಚಂದ್ರ ಆಚಾರ್ಯಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತೀ ದೇವೋ ನಾರಾಯಣಶ್ರೀಶಃ ದೇವಿ ಮಂಗಲದೇವತಾ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಫಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಷು ಸುದರುಷನ್ನೋ ಜಯ ಜಯ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವಧಾಂ ಅಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರ್ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯನ್ ಹಯಗ್ರೀವಪದಾಶ್ರಯನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾಧಿದ್ವಾಂದರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದಂ ತಮಾಶ್ರಯೇತ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮಪೂಜ್ಯ ಮಂತ್ರಾಲಯ ಮಠಾಧೀಶರಾದ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ, ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ನಾವು ಮಧ್ವ ವಿಜಯದ 5ನೇ ದಿನ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ನಾವು ನಿನ್ನೆ ತನಕ ಆಚಾರ್ಯರು ಅಂತಂದರೆ ವಾಸುದೇವನ ಬಾಲಲೀಲೆಗಳನ್ನು ಎಲ್ಲವೂ ನೋಡಿದ್ವಿ. ಸುಮಾರು 2 ತಿಂಗಳಿಂದ 2 ತಿಂಗಳ ಹಸೆಗೂಸು ಆದಾಗ ಏನು ಲೀಲೆ ಮಾಡಿತ್ತು, ಆಮೇಲೆ ಸುಮಾರು ಒಂದು 6-7 ವರ್ಷದವರೆಗೆ ಸಮಗ್ರ ಬಾಲಲೀಲೆ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ ಯಾವ್ಯಾವ ಬಾಲಲೀಲೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದೆ. ಮುಖ್ಯವಾಗಿ ಪುರಾಣದ ವಿಷಯದಲ್ಲಿ ಬಾಲಲೀಲೆಗಳನ್ನು ನಾವು 1-2 ನೆನ್ನೆ ನೋಡಿದೆವು. ಆಮೇಲೆ ನಾನು ಒಬ್ಬನೇ ಇಲ್ಲ, ನನ್ನೊಟ್ಟಿಗೆ ದೇವರೂ ಇದ್ದಾನೆ, ನಾನು ಯಾವತ್ತೂ ಒಬ್ಬನೇ ನಾನು ಬಂದಿಲ್ಲ ಅಂತ ಆಚಾರ್ಯರು ಆ ಒಂದು 3ನೇ ವಯಸ್ಸಿನಲ್ಲಿ ದ್ವಾಸುಪರ್ಣ ಇತಿಹಾಸಖಾಸವನ್ನು ಏನು ಒಂದು ಶ್ರುತಿ ಮಾತಿದೆ ಅದನ್ನೇ ಅವರು ಒಂದು 3 ವರ್ಷ ಇರಬೇಕಾದರೆ ಜಗತ್ತಿಗೆ ಸಾರಿದರು. ಇವತ್ತಿನಿಂದ ಮತ್ತೆ ಇನ್ನು ಎಲ್ಲ ಸರ್ಗಗಳಲ್ಲಿ ಮುಖ್ಯವಾಗಿ ಆಚಾರ್ಯರ ಸನ್ಯಾಸ ದೀಕ್ಷೆ ಪಡೆದಿದ್ದು, ಅವರು ಹೇಗೆ ಪೂರ್ಣ ಬೋಧರಾದರು, ಪೂರ್ಣ ಪ್ರಜ್ಞರಾದರು ಮತ್ತು ಮಧ್ವರಾದರು ಅದನ್ನು ನೋಡಲಿಕ್ಕಿದೆ. ಆಮೇಲೆ ಇನ್ನೊಂದು 2-3 ಅಂತಂದರೆ 2-3 ಸರ್ಗದಲ್ಲಿ ಕೆಲವು ಅವರ ಬಾಲಲೀಲೆಗಳು ಇನ್ನೊಂದು ಸ್ವಲ್ಪ ಇದೆ. ಅದನ್ನು ನೋಡಿ ನಾವು 3ರಿಂದ 16ನೇ ಸರ್ಗವರೆಗೂ ಕೇವಲ ಆಚಾರ್ಯರ ಸನ್ಯಾಸ ಜೀವನದ ಒಂದು ಪಯಣ ಅವರದು.
ಅಂತ ನಾನು ಮೊದಲೇ ದಿನ ಹೇಳಿದ್ದೆ. ಸುಮಾರು ಅವರು 79 ವರ್ಷಗಳ ಕಾಲ ನಮ್ಮೊಟ್ಟಿಗೆ ಇದ್ದರು. ನಮ್ಮೊಟ್ಟಿಗೆ ಇದ್ದು ಆಮೇಲೆ ಬದರಿಗೆ ಹೋದರು. ಅಂತಂದರೆ ಸುಮಾರು ಇನ್ನು ಒಂದು 69 ವಯಸ್ಸು ಏನು ಆಚಾರ್ಯರದಿತ್ತು ಸನ್ಯಾಸ ಜೀವನದಲ್ಲಿ, ಅದು ಪೂರ್ತಿ ನಾರಾಯಣ ಪಂಡಿತಾಚಾರ್ಯರು 3ನೇ ಸರ್ಗದಿಂದ 16ನೇ ಸರ್ಗ ಮುಗಿಯೋವರೆಗೂ ಅವರು ಆಚಾರ್ಯರ ಒಂದು ಸನ್ಯಾಸಿ ಜೀವನದ ಒಂದು ಚಿತ್ರಣ ನಮ್ಮ ಮುಂದೆ ಇಡ್ತಾರೆ. ಆಮೇಲೆ ಹೇಗೆ ಆಚಾರ್ಯರು ತತ್ವವಾದ ಪ್ರಚಾರ ಮಾಡಿದರು, ಆಸೇತು ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ಅವರು ಹೇಗೆ ಸಂಚಾರ ಮಾಡಿ ಎಲ್ಲ ಕಡೆ ದೇವರು ದೊಡ್ಡವ, ದೇವರು ಗುಣಪೂರ್ಣ, ನಾವೆಲ್ಲರೂ ಭಗವಂತನ ದಾಸರು ಅಂತ ಎಲ್ಲ ಕಡೆಯೂ ಅವರು ಪ್ರಚಾರ ಮಾಡ್ತಾ ತತ್ವವಾದ ಪ್ರಚಾರ ಮಾಡಿದರು. ಅಂತಂದರೆ ಆಚಾರ್ಯ ಮಧ್ವರ ಟ್ರಾವೆಲ್ ಆಫ್ ಅಂತ ಏನು ಹೇಳ್ತೀವಿ ಅದು ನಮಗೆ ಮಧ್ವವಿಜಯದಲ್ಲಿ ಸಿಗುತ್ತೆ. ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿದ್ರು, ಎಲ್ಲೆಲ್ಲಿ ಸ್ನಾನ ಮಾಡಿದರು, ಏನು ಉಪದೇಶ ಮಾಡಿದರು, ಆ ಘಟನೆಗಳನ್ನು ಎಲ್ಲವೂ ನಾರಾಯಣ ಪಂಡಿತಾಚಾರ್ಯರು ಮುಂದಿನ ಸರ್ಗದಲ್ಲಿ ಹಾಕ್ತಾರೆ. ಆಚಾರ್ಯರು ಸನ್ಯಾಸ ದೀಕ್ಷೆಯ ತಗೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು 2 ಘಟನೆಗಳನ್ನು ನಾನು ಹೇಳಿ ಅವರ ಇವತ್ತಿನ ಸನ್ಯಾಸ ದೀಕ್ಷೆ ಅವರು ಹೇಗೆ ತಗೊಂಡ್ರು ಅನ್ನೋದಕ್ಕೆ ನಾನು ಬರ್ತೇನೆ. ಆಚಾರ್ಯರು ಇನ್ನೂ ವಾಸುದೇವರಾಗಿದ್ದಾಗ ಗುರುಕುಲಕ್ಕೆ ಹೋಗ್ತಾಯಿದ್ರು. ನಾನು ಹೇಳಿದ್ದೆ, ತೋಟನ್ ತಿಲ್ಲಾಯರು ಅವರ ವಿದ್ಯಾಗುರುಗಳು, ಅವರಲ್ಲಿ ಹೋಗಿ ಪಾಠ ಕೇಳ್ತಿದ್ರು. ಅಂತಂದರೆ ಅವರು ತೋಟನ್ ತಿಲ್ಲಾಯರು ಉಪನಿಷತ್ ಪಾಠ ಮಾಡ್ತಿದ್ರು. ಉಪನಿಷತ್ ಪಾಠ, ಅವರು ಗುರುಗಳು ಉಪನಿಷತ್ ಪಾಠ ಮಾಡೋದು, ಆಚಾರ್ಯರು ತನ್ನ ಸಹಪಾಠಿಗಳಿಗೆ ರೆಸ್ಲಿಂಗ್ ಕಲಿಸೋದು, ಸ್ವಿಮ್ಮಿಂಗ್ ಕಲಿಸೋದು, ಗುಡ್ಡ ಹೇಗೆ ಹತ್ತೋದು ಅದನ್ನು ಕಲಿಸೋದು, ಮಲ್ಲ ಯುದ್ಧ ಕಲಿಸೋದು ಎಲ್ಲ ಮಾಡ್ತಿದ್ರು. ಆಗ ಈ ತೋಟನ್ ತಿಲ್ಲಾಯರಿಗೆ ಸ್ವಲ್ಪ ಬೇಜಾರಾಯಿತು. ಬೇಜಾರಾಗಿ ವಾಸುದೇವ ಆಚಾರ್ಯರನ್ನು ಕರೆದು ಬೈತಾರಂತೆ. ಅಲ್ಲ, ನೀನು ಓದಲ್ಲ, ಬೇರೆ ಹುಡುಗರನ್ನೂ ಓದಲಿಕ್ಕೆ ಬಿಡ್ತಾ ಇಲ್ಲ, ಇದು ಏನು ನಮ್ಮ ಶಿಕ್ಷಣ ಒಂದು ಸಿಸ್ಟಮ್ ಅವ್ಯವಸ್ಥೆ ಮಾಡಿಬಿಟ್ಟಿದೆಯಾ ಅಂತ ತೋಟನ್ ತಿಲ್ಲಾಯರು ಆಚಾರ್ಯರ ಮೇಲೆ ಗದರಿದ್ರಂತೆ. ಆಗ ಪಾಪ ತೋಟನ್ ತಿಲ್ಲಾಯರು ತುಂಬ ಸಜ್ಜನ ವ್ಯಕ್ತಿ, ಆದ್ದರಿಂದ ಆಚಾರ್ಯರು ನಗತಾ ಹೇಳಿದ್ರಂತೆ, ಅಲ್ಲ ಗುರುಗಳೇ, ನೀವು ಹೇಳಿದ್ದನ್ನೇ ಹೇಳ್ತೀರಾ, ನಾವು ಕೇಳಿದ್ದೇ ಕೇಳಿ ನಮಗೂ ಬೇಜಾರಾಗಿಬಿಟ್ಟಿದೆ ಹುಡುಗರಿಗೆ, ನೀವು ಏನಾದರೂ ಹೊಸದು ಹೇಳಿ, ನೀವು ಹೊಸದು ಹೇಳಿದರೆ ನಾವು ಅದನ್ನು ಕೇಳ್ಬೋದು, ನೀವು ಅದೇ ಹೇಳಿದ್ದೇ ಹೇಳ್ತೀರಾ ಅಂತ ಗುರುಗಳಿಗೆ ವಾಸುದೇವ ಹೇಳಿದ್ರಂತೆ. ಆಗ ತೋಟನ್ ತಿಲ್ಲಾಯರಿನೂ ಕೋಪಿಸ್ಕೊಂಡ್ಬಿಟ್ರು ಅವರು. ಅಲ್ಲ, ನೀನೇನು ಸರ್ವಜ್ಞನೋ ಅಥವಾ ನೀ ಜಗದ್ಗುರುವಿನ, ನಿನಗೇನು ಸರ್ವ ಎಲ್ಲ ಪಾರಂಗತನಿದ್ಯಾ, ನೀನು ಸರ್ವವಿದ್ಯಾದ್ದು, ಯಾಕೆಂದರೆ ಅವರು ಭೂಮಿಗೆ ಅದನ್ನು ತೋರಿಸಲಿಕ್ಕೆ ಬಂದವರು ಆಚಾರ್ಯರು. ಸೊ ಆಗ ತೋಟನ್ ತಿಲ್ಲಾಯರು ಅವರಿಗೆ ಹೇಳ್ತಾರೆ, ಆಯಿತು ಹಾಗಾದರೆ ಮುಂದಿನ ಎಲ್ಲ ಸೂಕ್ತಗಳು ಏನೇನಿದೆ ಅದೊಂದು ಸರ್ತಿ ಹೇಳಿಬಿಡು ಅಂತ ತೋಟನ್ ತಿಲ್ಲಾಯರು ಹೇಳ್ತಾರೆ. ಆಗ ಆಚಾರ್ಯರು ಕ್ರಮಬದ್ಧವಾಗಿ ಮುಂದಿನ ಸೂಕ್ತ ಚಾಚೂ ತಪ್ಪದೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಪುರಾಣದ ಅರ್ಥ ಕೊಟ್ಟರಂತೆ ಆಚಾರ್ಯರು. ಅದನ್ನು ಹೇಳಿ ಪುರಾಣದ ಅರ್ಥ, ಆಮೇಲೆ ಶುದ್ಧ ಪಾಠ, ಆಚಾರ್ಯರು ಚಿಕ್ಕವರಿದ್ದಾಗಲಿಂದಲೂ ಅವರು ಎಲ್ಲ ಭಾಷ್ಯವನ್ನು ಬರೆದು ಬದರಿಗೆ ಹೋಗೋ ತನಕವೂ ಆಚಾರ್ಯರು ಶುದ್ಧ ಪಾಠ ಶುದ್ಧ ಅರ್ಥದ ಬಗ್ಗೆ ಬಹಳ ಪ್ರಾಮುಖ್ಯತೆ ಕೊಟ್ಟರವರು. ಯಾಕೆ ಅಂತಂದರೆ ಶುದ್ಧ ಪಾಠ ಶುದ್ಧ ಅರ್ಥ ನಮ್ಮ ದೇಹ ಆತ್ಮ ಇದ್ದಾಗೆ. ನಾನು ಅವತ್ತಿನ ದಿನ ಹೇಳಿದ್ದೆ ಅದು ಯಾಕೆ ಶುದ್ಧ ಪಾಠದ ಬಗ್ಗೆ ಅಷ್ಟು ಆಚಾರ್ಯರು ಒತ್ತು ಕೊಟ್ಟರು ಅಂತಂದರೆ, ಶುದ್ಧ ಪಾಠ ಇಲ್ಲ ಅಂತಂದರೆ ಶುದ್ಧ ಅರ್ಥವೇ ಇಲ್ಲವೇ ಇಲ್ಲ. ಅಲ್ಲ, ನಮ್ಮ ದೇಹವೇ ಸರಿ ಇಲ್ಲ ಅಂತಂದರೆ ನಮ್ಮ ಆತ್ಮವೂ ಸರಿ ಇಲ್ಲ, ದೇಹವೂ ಸರಿ ಇಲ್ಲ. ಕೃಷ್ಣ ಹೇಳ್ತಾನೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಮತ್ತು ನಮ್ಮ ದೇಹವೇ ಗಟ್ಟಿಯಾಗಿಲ್ಲ ಅಂತಂದರೆ, ದೇಹ ಆತ್ಮ ಗಟ್ಟಿ ಇಲ್ಲ ಅಂತಂದರೆ ನಾವು ಯಾವ ಕರ್ಮ ಮಾಡಿದ್ರೂ ವ್ಯರ್ಥ. ಅಂತಂದರೆ ನಮಗೆ ಆ ಕರ್ಮ ಮಾಡಲಿಕ್ಕೆ ಒಂದು ಪ್ರಚೋದನೆಯೇ ಇರಲ್ಲ. ಆದ್ದರಿಂದಾಗಿ ಆ ಒಂದು ಸಾಂಕೇತಿಕವಾಗಿ ಅಥವಾ ಒಂದು ಉಪಮಾನ ಕೊಟ್ಟು ಇಲ್ಲಿ ಆಚಾರ್ಯರು ಶುದ್ಧವಾದ ಪಾಠ ಮತ್ತು ಅದನ್ನು ಅರ್ಥವನ್ನು ಪದಪಾಠವನ್ನು ಬಿಡಿಸಿ ಹೇಳಿದರಂತೆ. ಆ ಯಾವುದು ಮುಂದಿನ ಸೂಕ್ತ ಇದೆ ಅದು. ಆಮೇಲೆ ಯಾವುದು ಚಾಚೂ ತಪ್ಪದೆ ಆಚಾರ್ಯರು ಆ ಸೂಕ್ತದ ಎಲ್ಲೂ ಸ್ವರಗಳು ಸಂಧಿಗಳು ಏನು ಬರುತ್ತೆ ವೇದ ಪಾಠದಲ್ಲಿ ಅದನ್ನು ಮಿಸ್ ಮಾಡಲಿಲ್ಲಂಥವ್ರು. ಎಲ್ಲವನ್ನು ಚಾಚೂ ತಪ್ಪದೆ ಹೇಳಿದರಂತೆ. ಈಗ ಉದಾಹರಣೆಗೆ ಕೆಲವು ವೇದ ಮಂತ್ರಗಳಲ್ಲಿ ಫೋನೆಟಿಕ್ಸ್ ಅಂತ ಇರುತ್ತೆ. ಅದು ಫೋನೆಟಿಕ್ಸು ಹೇಗೆ ನಾವು ಉಚ್ಚಾರ ಮಾಡಬೇಕು, ಒಂದು ಮಂತ್ರವನ್ನು ನಾವು ಹೇಗೆ ಉಚ್ಚಾರ ಮಾಡಬೇಕು ಅಂತಂದರೆ ಅದರಲ್ಲಿ ವಿವೃತಿಗಳಿದೆ. ಆ ವಿವೃತಿಗಳು ಕೆಲವೊಂದು ಕಡೆ ಕಾಲು ಮಾತ್ರೆ ಮುಕ್ಕಾಲು ಮಾತ್ರೆಗಳು ಬರುತ್ತೆ. ಅಲ್ಲೆಲ್ಲ ನೀವು ವೇದ ಪುಸ್ತಕದಲ್ಲಿ ನೋಡಿರ್ತೀವಿ, ಮೇಲ್ಗಡೆ ಒಂದು ಕಡೆ ಡ್ಯಾಶ್ ಹಾಕಿರ್ತಾರೆ, ಪ್ರವರ್ಗಗಳು ಏನೇನಿದೆ ಅದನ್ನೆಲ್ಲ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೋಡಿ ನಾವು ಉಚ್ಚಾರ ಮಾಡಬೇಕು. ಈಗ ಉದಾಹರಣೆಗೆ ಪುರುಷ ಸೂಕ್ತ ಇದೆ, ಪುರುಷ ಏವೇದಂ ಸರ್ವಂ ಅಂತ ನಾವು ಇಲ್ಲಿಂದ ಹೇಳಬೇಕು. ಅದೇನಾಗ್ಬಿಟ್ಟಿದೆ ಈಗ, ಪುರುಷ ಏವೇದ ಗುಂ ಸರ್ವಂ ಅಂತ ಹೇಳ್ತಾರೆ. ಅದು ತಪ್ಪದು, ಗುಮ್ ಅನ್ನೋದು ತಪ್ಪದು, ಅದು ಯಾವುದೂ ಅರ್ಥ ಇಲ್ಲ. ಅದು ಇಲ್ಲಿಂದ ಬರಬೇಕು, ರಂಗಸ್ವರ ಆಗಿ ಬರಬೇಕದು. ಪುರುಷ ಏವೇದಂ ಸರ್ವಂ ಅಂತ ಬರಬೇಕದು. ಆಮೇಲೆ ಇನ್ನೊಂದು ಉದಾಹರಣೆ,
ತಚ್ಛಯ್ಯೋರಾವೃಣೀಮಹೇ ಅಂತ ಇದೆ. ಅದು ತಚ್ಛಯ್ಯೋರಾವೃಣೀಮಹೇ ಅನ್ನೋದು ಮೂಗಿನಿಂದ ಬರಬೇಕು. ಅಂತಂದರೆ ಎಷ್ಟೆಷ್ಟು ಮಾತ್ರೆಗಳು ಏನಿದೆ ಅವು ಎಲ್ಲವೂ ಕೂಡ ಆಚಾರ್ಯರು ಬಹಳ ಕ್ರಮಬದ್ಧವಾಗಿ ಹೇಳಿದರಂತೆ. ಅಲ್ಲಿ ಏನೂ ಒಂದು ಮಿಸ್ಟೇಕ್ ಇರಲಿಲ್ಲ ಅಂತೆ. ಹಾಗೆ ಆಚಾರ್ಯರು ಅದನ್ನು ಹೇಳಿದರು. ಆಗ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ, ಇದು ಪದೇ ಪದೇ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಆಚಾರ್ಯ ಲೀಲೆಯನ್ನು ನೋಡಿ ದೇವತೆಗಳೆಲ್ಲ ಸಂತೋಷಪಟ್ಟರಂತೆ. ಇಲ್ಲಿ ಈ ಮಾತು ಅನೇಕ ಬಾರಿ ನಾರಾಯಣ ಪಂಡಿತರು ಹೇಳ್ತಾರೆ. ಇಲ್ಲಿ ಯಾಕೆ ಹೇಳ್ತಾರೆ ಅಂತಂದರೆ, ಇಲ್ಲಿ ಅವರು ಅದನ್ನು ರಿಪೀಟ್ ಮಾಡ್ತಾ ಇಲ್ಲ, ಅದನ್ನು ರೀಇಟರೇಟ್ ಮಾಡ್ತಾ ಇದ್ದಾರೆ. ದೇವತೆಗಳು ಆಚಾರ್ಯರ ಲೀಲೆಯನ್ನು ನೋಡಿ ಸಂತೋಷಪಟ್ಟರು ಅಂತ. ರಿಪಿಟೇಷನ್ ಆದರೆ ಬೇಸರ ಆಗುತ್ತೆ, ಇಲ್ಲಿ ಇವರು ರೀಇಟರೇಟ್ ಮಾಡ್ತಾ ಇದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಏನಾಯಿತು ಅಂತಂದರೆ, ತೋಟಂತಿಲ್ಲಾಯರು ಆಮೇಲೆ ಇದನ್ನೆಲ್ಲ ನೋಡಿಬಿಟ್ಟು ವಾಸುದೇವನಿಗೆ ಹೇಳಿದ್ರಂತೆ, ಆಚಾರ್ಯರಿಗೆ, ನೀನು ಪಾಠಕ್ಕೆ ಬರೋಂಗಿದ್ರೆ ಬಾ, ಇಲ್ಲ ಅಂತಂದರೆ ಆಟ ಆಡು, ಶಾಲೆಗೆ ಬರೋದಿದ್ದಂದರೆ ಬಾ, ಇಲ್ಲ ಅಂದರೆ ಬಿಡು ಅಂತ ಹೇಳಿದ್ರಂತೆ. ನೀನು ಬೇಕಾದಾಗ ಬಾ, ಬೇಕಾದಾಗ ಹೋಗು, ನಿನಗೆ ಯಾರು ತಡೆಯೋರಿಲ್ಲ. ತೋಟಂತಿಲ್ಲಾಯರಿಗೂ ತುಂಬ ಖುಷಿಯಾಗಿಬಿಡ್ತಂತೆ ಆಚಾರ್ಯರದ ಒಂದು ಲೋಕೋತ್ತರ ಪ್ರತಿಭೆ ನೋಡಿ. ಆಮೇಲೆ ಆ ತೋಟಂತಿಲ್ಲಾಯರಿಗೆ ಒಬ್ಬ ಮಗ ಇದ್ದ, ಅವನು ಕೂಡ ಆಚಾರ್ಯರ ಸಹಪಾಠಿಯೇ. ಅವನ ಹೆಸರು ವಾಸುದೇವ ಅಂತಲೇ. ವಾಸುದೇವ ತೋಟಂತಿಲ್ಲಾಯ ಅವನ ಮೇಲೆ ಆಚಾರ್ಯರಿಗೆ ತುಂಬ ಪ್ರೀತಿ. ಆ ವಾಸುದೇವನ ಮೇಲೆ ಆಚಾರ್ಯರಿಗೆ. ಇದೇ ವಾಸುದೇವ ಕೃಷ್ಣ ಪ್ರತಿಷ್ಠೆ ಆಗಬೇಕಾದ್ರೆ ಒಂದು ಕೃಷ್ಣ ಮಠದಲ್ಲಿ ಯಜ್ಞ ಆಗತ್ತೆ. ಆ ಯಜ್ಞವನ್ನು ಮಾಡಲಿಕ್ಕೆ ಇವನು ಪುರೋಹಿತನಾಗಿರ್ತಾನೆ, ಇದೇ ವಾಸುದೇವ. ಅದು ಮುಂದೆ ನಮಗೆ ಕೃಷ್ಣ ಪ್ರತಿಷ್ಠೆ ಸಮಯದಲ್ಲಿ ಈ ವಾಸುದೇವ ತೋಟಂತಿಲ್ಲಾಯರ ಕಥೆ ಬರುತ್ತೆ. ಆಚಾರ್ಯರಿಗೆ ಆ ಹುಡುಗನ ಮೇಲೆ ತುಂಬ ಪ್ರೀತಿ ಇತ್ತು. ಆಮೇಲೆ ಇಬ್ಬರು ತಂದೆ ಮಕ್ಕಳು ಇಬ್ಬರು ಸಾತ್ವಿಕ ಚೇತನ. ಹೀಗಾಗಿ ಆಚಾರ್ಯರು ಅದನ್ನು ಒಳಗಿನ ಚೇತನವನ್ನು ನೋಡಿದರು, ಅವರು ಹೊರಗಡೆ ನೋಡಲಿಲ್ಲ. ಒಳಗಡೆದು ನೋಡಿ ಈ ಎರಡೂ ಚೇತನವನ್ನು ಉದ್ಧಾರ ಮಾಡಬೇಕಂತ ಹೇಳಿ, ಉದ್ಧಾರ ಮಾಡಲಿಕ್ಕಂತಲೇ ಅವ್ರ ಹತ್ರ ಪಾಠ ಕಲೀಲಿಕ್ಕೆ ಹೋಗಿದ್ದವರು ಆಚಾರ್ಯರು. ಆಗ ಅವನು ವಾಸುದೇವ ತೋಟಂತಿಲ್ಲಾಯನಿಗೆ ಏನಾಗಿರುತ್ತಂತಂದರೆ, ಅವನಿಗೆ ತುಂಬ ತಲೆನೋವು, ವಿಪರೀತ ತಲೆನೋವು ಅವನಿಗೆ. ಅಂತಂದರೆ ಅವನಿಗೆ ತಲೆನೋವು ಶುರುವಾಯಿತು ಅಂತಂದರೆ ನೆಲದ ಮೇಲೆ ಬಿದ್ದು ಹೊರಳಾಡ್ತಿದ್ದ ಅವನು, ಅಂಥ ತಲೆನೋವು ಅವನಿಗೆ. ಈಗ ನಾವೇನು ಮೈಗ್ರೇನ್ ಅಂತೇನು ಹೇಳ್ತೀವಿ ಹಾಗೆ ವಿಪರೀತ ತಲೆನೋವಿತ್ತು. ಅದು ಏನು ಮಾಡಿದ್ರೂ ಕಡಿಮೆ ಆಗ್ತಿರಲಿಲ್ಲ, ಎಂಥ ವೈದ್ಯರನ್ನು ತೋರಿಸಿದರೂ ಕಡಿಮೆ ಆಗಲಿಲ್ಲ ಅದು. ಆಗ ಆಚಾರ್ಯರು ಒಂದು ದಿನ ಕೇಳಿದ್ರಂತೆ, ಏನಪ್ಪ ಏನಾಗುತ್ತೆ ಅಂತ ಕೇಳಿದಾಗ ವಾಸುದೇವ ಹೇಳ್ತಾನೆ, ಇಲ್ಲ ನನಗೆ ತಲೆನೋವು ತುಂಬ ಇದೆ, ಅದನ್ನು ನಾನು ಏನು ಮಾಡಿದ್ರೂ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಆಚಾರ್ಯರು ಆ ತೋಟಂತಿಲ್ಲಾಯರನ್ನು ಕರ್ಕೊಂಡು ಒಂದು ಕಡೆ ಹೋದ್ರಂತೆ ಏಕಾಂತದಲ್ಲಿ. ಅಂತಂದರೆ ಒಂದು 4 ಜನ ಯಾರೂ ಇಲ್ಲ, ಏಕಾಂತದಲ್ಲಿ ಕರ್ಕೊಂಡು ಹೋಗಿ ಕಿವಿಯಲ್ಲಿ ಗಾಳಿ ಹಾಕಿದ್ರಂತೆ, ಕಿವಿಯಲ್ಲಿ ಊದಿದ್ರಂತೆ ವಾಸುದೇವನಿಗೆ. ತಕ್ಷಣ ಅವನ ತಲೆನೋವು ನಿಂತು ಹೋಯಿತು. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಒಂದು 2 ತಲೆನೋವು ನಿಂತು ಹೋಯ್ತಂತ. ಒಂದು ಇರೋ ತಲೆನೋವು, ಆಮೇಲೆ ಒಂದು ಸಾಂಸಾರಿಕ ತಲೆನೋವೇ ನಿಂತು ಹೋಯ್ತಂತೆ. ಮುಂದೆ ಜೀವನದಲ್ಲಿ ತಲೆನೋವೇ ಬರಲಿಲ್ಲ ಅಂತೆ ವಾಸುದೇವರಿಗೆ. ಹಾಗೆ ನೋಡಿ ಅಂತಂದರೆ ಅಲ್ಲಿ ಮೇಲ್ನೋಟಕ್ಕೆ ಬರೀ ಗಾಳಿ ಊದಿದ್ದು ಆಚಾರ್ಯರು, ಆದರೆ ಆ ವಾಸುದೇವ ತೋಟಂತಿಲ್ಲಾಯನಿಗೆ ಅನೇಕ ಜನ್ಮಗಳ ಸಂಸ್ಕಾರ, ಹಿಂದಿನ ಜನ್ಮ, ಅನೇಕ ಪೂರ್ವ ಜನ್ಮದ ಎಲ್ಲ ನೆನಪು ಬರುವಂಗೆ ಆಚಾರ್ಯರು ಮಾಡಿದರು. ಯಾಕೆಂತಂದರೆ ಆ ಗಾಳಿ ಊದೋರು ವಾಯುದೇವರೇ. ಆ ಹಳೇದೆಲ್ಲ ನಮಗೆ ನೆನಪು ಬರಬೇಕು ಅಂತಂದರೆ ಜೀವ ಕಲಾಭಿಮಾನಿ ವಾಯುದೇವರೇ, ಅವರು ಅದನ್ನು ಮಾಡಿದರು. ಮೇಲ್ನೋಟಕ್ಕೆ ಬರೀ ಕಿವಿಯಲ್ಲಿ ಗಾಳಿ ಊದಿದ್ದಷ್ಟೇ ಆಯಿತು, ಬಟ್ ಆದರೆ ಅವನ ಅನೇಕ ಜನ್ಮಗಳ ಸ್ಮೃತಿ ಆ ವಾಸುದೇವನಿಗೆ ನೆನಪಾಯಿತಂತೆ. ಅನೇಕ ಜನ್ಮಾಂತರದ ಸ್ಮೃತಿಗಳು ನೆನಪಾಯಿತು. ಆಗ ಇವರು ತೋಟಂತಿಲ್ಲಾಯರು ಪ್ರಕಟ ಭಾಗವತಿಯ ಪಾಠ ಮಾಡಿದರಂತೆ ಹೇಳ್ತಾರಲ್ಲಿ. ಅಂತಂದರೆ ಅದು ಪ್ರಕಟ ಭಾಗವತಿ, ಕೆಲವರು ಐತರೇಯ ಉಪನಿಷತ್ ಅಂತ ಅಂದ್ಕೊಂಡಿದ್ದಾರೆ. ಐತರೇಯ ಉಪನಿಷತ್ತಲ್ಲ, ಅದು ನಾರಾಯಣ ಉಪನಿಷತ್ ಪಾಠ ಮಾಡಿದರು ಆಚಾರ್ಯರು. ಅಲ್ಲಿ ನಾರಾಯಣ ಉಪನಿಷತ್ ಕೇಳಿದರು. ಹೇಗಿತ್ತು ನಾರಾಯಣ ಉಪನಿಷತ್ ಪಾಠದ ಕ್ರಮ ಅಂತಂದರೆ, ಮೊದಲು ಶ್ರುತಿ ಪಾಠ, ಆಮೇಲೆ ಸಂಹಿತಾ ಪಾಠ, ಆಮೇಲೆ ಪದಪಾಠ, ಆಮೇಲೆ ಅರ್ಥಚಿಂತನ. ಇದು ಒಂದು ಪಾಠದ ಕ್ರಮ ಹೀಗಿರಬೇಕು. ಈಗೇನಾಗಿದೆ ಅಂತಂದರೆ ನಮಗೆ ವೇದ ಓದಬೇಕು ಅಂದಿದ ತಕ್ಷಣ ನಾವು ಬುಕ್ ಹಿಡ್ಕೊಂಡು ಓದ್ತಾ ಶುರು ಮಾಡಿಬಿಡ್ತೀವಿ. ಅದು ಹಾಗಲ್ಲ, ಇದು ಒಂದು ಕ್ರಮ. ಮೊದಲು ಶ್ರುತಿ, ಸಂಹಿತಾ, ಪದಪಾಠ ಮತ್ತು ಅರ್ಥದ ಚಿಂತನೆ. ಇದು ಆದಾಗ ಒಂದು ವೇದಕ್ಕೆ ಆಯಾಮವಾಗಿ ಸಿಕ್ಕಿ ನಮಗೆ ಮಂತ್ರಗಳ ಅರ್ಥ ಆಗುತ್ತೆ. ಆಗ ಆಚಾರ್ಯರಿಗೆ ಒಂದು ಸರ್ತಿ ಹೇಳಿದ್ರೆ ತಿಳ್ಕೊಂಡು ಬಿಟ್ರಂತೆ. ಹೌದ್ರಿ, ಇದರಲ್ಲೇನು ದೊಡ್ಡ ಮಾತಿದೆ, ಎಲ್ಲರೂ ಒಂದು ಸರ್ತಿ ಹೇಳಿದ್ರೆ ತಿಳ್ಕೊಳ್ಳೇಬೇಕು. ಆಗ ಆಚಾರ್ಯರೇ ಒಂದು ಕಡೆ ಹೇಳ್ತಾರೆ, ಯಾರು ಆ ಮಂತ್ರವನ್ನು ಕಲಿತು 12 ಬಾರಿ ಆ ಮಂತ್ರದ ಆವೃತ್ತಿ ಮಾಡಿ ಅದರ ಅರ್ಥ ತಿಳ್ಕೊತಾನೆ, ಅಂದರೆ ಪೂರ್ಣ ಅರ್ಥ ತಿಳ್ಕೊಂಡು ಅವನ ಹೃದಯದಲ್ಲಿ ಆ ಅರ್ಥ ಉಳಿಬೇಕು.
ಆಗ ಅವನು ಆ ಮಂತ್ರ ಕಂಡ ದ್ರಷ್ಟಾರ ಅಂತ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಅಂತಂದರೆ ಒಂದು ಶ್ಲೋಕ 12 ಬಾರಿ ಆವೃತ್ತಿಯಾಗಿ ಅದರ ಅರ್ಥವನ್ನು ಪರಿಪೂರ್ಣವಾಗಿ ತಿಳ್ಕೊಂಡು ನನ್ನ ಮನಸ್ಸಿನಲ್ಲಿ ಆ ಮಂತ್ರ ಹೇಳಿದಾಗ ಆ ಭಗವಂತನ ಚಿತ್ರ ನನ್ನ ಮನಸ್ಸಿನಲ್ಲಿ ಅದು ಡ್ರಾಯಿಂಗ್ ಆಗ್ತಾ ಇರಬೇಕದು. ಅವನು ಆ ಮಂತ್ರವನ್ನು ಕಂಡ ದ್ರಷ್ಟಾರ ಅಂತ ಆಚಾರ್ಯರು ಹೇಳ್ತಾರೆ ಒಂದು ಕಡೆ. ಅದಕ್ಕೆ ನನ್ನ ನಾರಾಯಣ ಪಂಡಿತಾಚಾರ್ಯರು ಅಪಹಾಸ್ಯ ಮಾಡಿದರು. ಅಂತಂದರೆ ಆ ಮಾತಿಗಲ್ಲ, ಇದು ಅವರು ಇನ್ನೊಂದು ಹೇಳ್ತಾರೆ ನಾರಾಯಣ ಪಂಡಿತರು, ಸಮಸ್ತ ವೇದಗಳು ಮತ್ತು ಉಪನಿಷತ್ಗಳು ಪುರಾಣಗಳು ಸ್ವಯಂ ಪ್ರತಿಭೆಯಿಂದ ಈ ಹುಡುಗ ಕಲ್ತಿದ್ದ. ನಾರಾಯಣ ಉಪನಿಷತ್ತು ಏನು ಅಂತಹ ಇವನು ಹುಡುಗನಿಗೆ ಕಷ್ಟ ಆಗಲಿಲ್ಲ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಈಗ ಇನ್ನು ಆಚಾರ್ಯರು ಒಂದು 2 ರಿಂದ 3 ವರ್ಷ ಗುರುಕುಲಕ್ಕೆ ಹೋದ್ರವರು ತೋಟಂತಿಲ್ಲಾಯರ ಹತ್ರ. 2-3 ವರ್ಷ ಗುರುಕುಲದಲ್ಲಿ ಇದ್ದು ಕೇವಲ ಉಪನಿಷತ್ ಪಾಠ ಕಲ್ತಿದ್ದಾರೆ. ಆಚಾರ್ಯರು ವೇದ ಪಾಠ ಕಲೀಲಿಲ್ಲ, ಅಲ್ಲಿ ತಮ್ಮ ಶಾಖೆಯ ವೇದ ಪಾಠವನ್ನೇ ಕಲೀಲಿಲ್ಲ ಆಚಾರ್ಯರು ಗುರುಕುಲದಲ್ಲಿ. ಪಾಠ ಎಲ್ಲ ಮುಗಿತು, ಇನ್ನು ಪಾಠ ಅವರಿಗೆ ಸಾಕಾಯಿತು. ಇನ್ನು ಅವರು ಸನ್ಯಾಸ ದೀಕ್ಷೆಯನ್ನು ತಗೋಬೇಕಂತ ತೀರ್ಮಾನ ಮಾಡಿದಾಗ ಗುರುಗಳಿಗೆ ದಕ್ಷಿಣೆ ಕೊಡಬೇಕಲ್ಲ, ಗುರುದಕ್ಷಿಣೆ ಏನಾದರೂ ಕೊಡಬೇಕಲ್ಲ, ಕಾಣಿಕೆ. ಏನು ಕೊಡ್ತಾರೆ ಪಾಪ ಆಚಾರ್ಯರು? ಇಷ್ಟು ಬಡತನ ಇತ್ತು. ನೀವು ನೋಡಿದ್ದೀರ ಆ ಎತ್ತಿಗೆ, ಆ ಕಕ್ಕರ ಶೆಟ್ಟಿಗೆ ದುಡ್ಡು ಕೊಡಲಿಕ್ಕೆ ಅವ್ರ ಹತ್ರ ದುಡ್ಡು ಇರಲಿಲ್ಲ. ಗುರುದಕ್ಷಿಣೆ ಏನು ಕೊಡಬೇಕು ಪಾಪ? ಆಗ ತೋಟಂತಿಲ್ಲಾಯರು ಕರೆದು ಇಲ್ಲಿ ಬನ್ನಿ ಅಂತ ಕರೆದು ಹೇಳ್ತಾರೆ, ಸಮಗ್ರ ಐತರೇಯ ಉಪನಿಷತ್ ರಹಸ್ಯವನ್ನು ಅವರಿಗೆ ಧಾರೆ ಎರೆದು ಕೊಟ್ಟರಂತೆ ಗುರುದಕ್ಷಿಣೆಯಾಗಿ. ಆ ತೋಟಂತಿಲ್ಲಾಯರಿಗೆ ಸಮಸ್ತ ಐತರೇಯ ಉಪನಿಷತ್ತು ಅಂತಂದರೆ ಯಾಕೆ ಐತರೇಯ ಉಪನಿಷತ್ತು ಅಂತಂದರೆ ಆಚಾರ್ಯರಿಗೆ ಬಹಳ ಪ್ರಿಯವಾದ ಉಪನಿಷತ್ತು. ಆಚಾರ್ಯರು ಅನಂತಾಸನದಲ್ಲೇ ಈ ಉಪನಿಷತ್ ಪ್ರವಚನ ಮಾಡಬೇಕಾದ್ರೆ ಪುಷ್ಪವೃಷ್ಟಿಯಾಗಿದ್ದು ಅವರ ಮೇಲೆ. ಇದು ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದ ಉಪನಿಷತ್ತು. ಇದರಲ್ಲಿ ಆತ್ಮ ಬ್ರಹ್ಮ ತತ್ವಗಳು ಎಲ್ಲವೂ ಹೇಳುತ್ತೆ. ಆಮೇಲೆ ಮುಖ್ಯವಾಗಿ ಏಷತೆ ಆತ್ಮ ಅಂತರ್ಯಾಮಿ ಉಪಾಸನೆ ಬಗ್ಗೆ ಐತರೇಯ ಉಪನಿಷತ್ತು ಬಹಳ ಹೇಳುತ್ತೆ. ಅದು ಆಚಾರ್ಯರಿಗೆ ಬಹಳ ಬಹಳ ಪ್ರಿಯವಾದ ಉಪನಿಷತ್ತು. ಹೀಗಾಗಿ ಅದಕ್ಕೆ ಇವರು ಆಚಾರ್ಯರು ವಿಸ್ತಾರವಾಗಿ ಇದರ ಮೇಲೆ ಟೀಕೆ ಬರೆದರು. ಅವರು ಅದು ಭಾಷ್ಯ ಬರೆದರು ಐತರೇಯ ಉಪನಿಷತ್ ಮೇಲೆ. ಆಗ ಮತ್ತೆ ದೇವತೆಗಳು, ಅಪ್ಪ ನೀನು ಪಾಠ ಕೇಳಿದ್ದು ಪಾಠ ಕೇಳೋ ಲೀಲೆ ಸಾಕು, ಇನ್ನು ಪಾಠ ಹೇಳೋ ಲೀಲೆ ಶುರು ಮಾಡು ಅಂತ ದೇವತೆಗಳು ಹೇಳಿದರಂತೆ. ಆಗ ಆಚಾರ್ಯರಿಗೆ ಒಂದು ಯೋಚನೆ ಬಂತು. ಏನಂತಂದರೆ, ಈ ಸತ್ಯದ ಆವಿಷ್ಕಾರ ಮಾಡಲಿಕ್ಕೆ, ಈ ಸತ್ಯದ ಆವಿಷ್ಕಾರ ಜಗತ್ತಿಗೆ ನೀಡಲಿಕ್ಕೆ ನಾನು ಗೃಹಸ್ಥನಾಗಿ ಏನು ಮಾಡಲಿಕ್ಕೆ ಆಗಲ್ಲ, ಸನ್ಯಾಸವನ್ನೇ ತಗೊಂಡು ಹೇಳಬೇಕು. ಯಾಕೆ ಅಂತಂದರೆ ಆಗ ಸನ್ಯಾಸಿಗಳು ಹೇಳಿದರೆ ಜಾಸ್ತಿ ಇಂಪ್ಯಾಕ್ಟ್ ಇರೋದು. ಈಗ ಗೃಹಸ್ಥ ಏನು ಹೇಳ್ತಾನೆ, ಗೃಹಸ್ಥ ಹೇಳಿದ್ದು, ಗೃಹಸ್ಥ ಅವನು ಅನುಷ್ಠಾನ ಮಾಡೋದು ತುಂಬ ಕಷ್ಟ, ಹೇಳೋದೊಂದೇ ಆಗತ್ತೆ, ಅನುಷ್ಠಾನ ಮಾಡೋದು ಏನೂ ಆಗಲ್ಲ. ಯಾಕೆ ಅಂತಂದರೆ ಅವನು ತನ್ನ ಸಂಸಾರ ಬಂಧನದಲ್ಲೇ ಸಿಕ್ಕಾಕೊಂಡಿರ್ತಾನೆ. ಅವನು ಹೇಳಿದ್ದು ಯಾರಿಗೂ ಇದು ಆಗಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಈಗ ನಾವು ಎಲ್ಲ ಸಂಸಾರ ಬಂಧನವನ್ನು ಕಳಿಸಿ ಭಗವಂತನ ಸಾಕ್ಷಾತ್ಕಾರ ಮಾಡಿ ಭಗವಂತನಿಗೆ ಶರಣಾಗಬೇಕು ಅಂತ ಒಬ್ಬ ಗೃಹಸ್ಥ ಹೇಳಿದ ಅಂತಂದರೆ ನೀವೇ ಅವನು ಕ್ವಶನ್ ಮಾಡ್ತೀರಾ, ಅಲ್ಲ ಸ್ವಾಮಿ ನೀವೇ ಸಂಸಾರದಲ್ಲಿದ್ದೀರಿ ನಮಗೇನು ಹೇಳ್ತೀರಾ ಅಂತ. ನೀವು ಮೊದಲು ನೀವು ಅದೆಲ್ಲ ಕಳಿಸಿಬಿಟ್ಟು ಬನ್ನಿ, ಆಮೇಲೆ ನಮಗೆ ಉಪದೇಶ ಮಾಡಿ ಅಂತ. ಹಾಗೆ ಇದು 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 ಸಹಜವಾದಂಥ, ಇದು ಯಾವಾಗಲೂ ಇದು ಇರೋದೇ. ಇದು ಗೃಹಸ್ಥರ ಮಾತು ಭಾಳ ಮಂದಿ ಕೇಳಲ್ಲ, ಸನ್ಯಾಸಿಗಳ ಹೇಳಿದ್ದು ತುಂಬ ಇಂಪ್ಯಾಕ್ಟ್ ಇರುತ್ತೆ ಸೊಸೈಟಿ ಮೇಲೆ. ಆಗ ಆಚಾರ್ಯರು ಒಂದು ನಿರ್ಧಾರ ಮಾಡಿದರು. ಅಂತಂದರೆ ಈ ಅತೀತವಾದ ಸತ್ಯವನ್ನು ಹೇಳಲಿಕ್ಕೆ ನಾನು ಸನ್ಯಾಸಿಯೇ ಆಗಬೇಕು ಅಂತ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದರು. ಮುಖ್ಯವಾಗಿ ಎರಡು ಇದನ್ನು ಹೇಳ್ತಾರೆ, 2 ಬಗೆಯಿಂದ ನಾವು ಸತ್ಯದ ದರ್ಶನ ಅಂತಂದರೆ ಭಗವಂತನ ಪಾರಮ್ಯವನ್ನು ಜಗತ್ತಿಗೆ ಕೊಡಬಹುದು. ತತ್ವವಾದದ ಪಾರಮ್ಯ ಅಥವಾ ಭಗವಂತನ ಪಾರಮ್ಯವನ್ನು ನಾವು ಜಗತ್ತಿಗೆ ಕೊಡಬಹುದು. ಒಂದು ಶಸ್ತ್ರ ಹಿಡಿದು ಅಂತಂದರೆ ಉದಾಹರಣೆಗೆ ದ್ರೋಣಾಚಾರ್ಯರು, ಆಮೇಲೆ ಪರಶುರಾಮ ಬ್ರಾಹ್ಮಣನಾಗಿ ಕೊಡಲಿಯನ್ನು ಹಿಡಿದು 27 ಬಾರಿ ಭೂಪ್ರದಕ್ಷಿಣೆ ಹಾಕಿ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿದ. ಅಂತಂದರೆ ದುಷ್ಟ ನಿಗ್ರಹಕ್ಕೆ ಶಸ್ತ್ರ. ಆಮೇಲೆ ಇನ್ನೊಂದು ಸನ್ಯಾಸಿಯಾಗಿ ಇದನ್ನು ಮಾಡಬೇಕು. ಆಚಾರ್ಯರು ಏನು ಅಂದ್ಕೊಂಡ್ರು ಅಂತಂದರೆ, ನಾನು ನೋಡಿ ಆ ದೇವತೆಗಳಿಗೆ ಶಾಸ್ತ್ರ ಯಾವುದೂ ಇದು ಅಲ್ಲ. ಆಚಾರ್ಯರು ಶಸ್ತ್ರ ಹಿಡಿದು ಉದ್ಯಂತ ಎಲ್ಲ ತತ್ವವಾದ ಪ್ರಚಾರ ಮಾಡಿದರೂ ಏನು ತಪ್ಪಿರ್ತಿರಲಿಲ್ಲ. ಆದರೆ ಆಗಿನ ಒಂದು ಸಮಾಜದ ಒಂದು ಕಾಳಜಿ ಆಚಾರ್ಯರಿಗಿತ್ತು. ಅದಕ್ಕೆ ಅವರು ಯೋಚನೆ ಮಾಡಿದರು, ಇಲ್ಲ ಸನ್ಯಾಸಿಯಾಗಿ ನಾನು
ಸತ್ಯದ ದರ್ಶನ ಅಥವಾ ತತ್ವವಾದದ ದರ್ಶನ ಜನರಿಗೆ ಮಾಡಬೇಕು. ನಾನು ಅದನ್ನು ಎಲ್ಲರಿಗೂ ತಲುಪಬೇಕದು. ಒಂದು ಸಮಾಜಕ್ಕಂತಲ್ಲ, ಇಡೀ ಎಲ್ಲ ಮಾನವ ಕುಲಕ್ಕೆ. ಅದಕ್ಕೆ ಅವರು ತನ್ನ ಚಿಕ್ಕವನಿಂದಾಗಲೇ ಅವರು ಇದನ್ನು ಮಾಡಿಬಿಟ್ಟಿದ್ರು. ನಾನು ಪ್ರಾಣಿ ಮಾತ್ರ ಉದ್ಧಾರ ಮಾಡಲಿಕ್ಕೆ ಅಂತಂದ್ರೆ ಮನುಷ್ಯ ಮಾತ್ರ ಉದ್ಧಾರ ಮಾಡಲಿಕ್ಕೆ ಬಂದಿಲ್ಲ, ನಾನು ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೀತ ನಾನು ಅಂತಂದರೆ ಎಲ್ಲ ಪ್ರಾಣಿಕುಲ ಮನುಕುಲ ಎಲ್ಲರನ್ನೂ ಉದ್ಧಾರ ಮಾಡಲಿಕ್ಕೆ ನಾನು ಅವತಾರ ಮಾಡಿದ್ದೇನೆ ಅಂತ ಅವರು ತೋರಿಸಿದ್ರು. ಆಮೇಲೆ ಇನ್ನೊಂದು ಏನಾಗತ್ತೆ ಅಂತಂದರೆ, ಈಗ ಶಸ್ತ್ರ ಹಿಡಿದಿರ್ತೇನೆ, ಇವರು ಮಾಡೋದು ಮಾಡೇ ಮಾಡ್ತಾರೆ ತಪ್ಪು, ಆಗ ಅವ್ರನ್ನ ನಿಗ್ರಹ ಮಾಡಲಿಕ್ಕೆ ನಾವು ಅವರನ್ನು ಬಹಳ ಕಠಿಣ, ಅವರ ಮೇಲೆ ದಂಡೆ ಎದ್ದು ಹೋಗಿ ನಾವು ಅವರಿಗೆ ಶಿಕ್ಷೆ ಕೊಡಬೇಕಾಗತ್ತೆ ತಪ್ಪು ಮಾಡಿದವರಿಗೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಇನ್ನೊಂದು ಅಪೂರ್ವ ವಿಷಯ ನಾರಾಯಣ ಪಂಡಿತರು ಹೇಳ್ತಾರೆ, ಅದು ಮಧ್ವರ ಮಾತೆ, ಆಚಾರ್ಯರ ಮಾತೆ. ದುರ್ಗೆ ಅವತಾರ ಮಾಡೋಳಿದ್ದಾಳೆ ಭೂಮಿ ಮೇಲೆ, ಆದ್ದರಿಂದಾಗಿ ದುರ್ಗೆ ಮತ್ತು ಕಲ್ಕಿ ಅವತಾರ ಮಾಡೋರಿದ್ದಾರೆ. ಆದ್ದರಿಂದಾಗಿ ನಾನು ಶಸ್ತ್ರ ಹಿಡಿಬಾರದು, ನಾನು ಸನ್ಯಾಸ ದೀಕ್ಷೆಯನ್ನೇ ತಗೊಂಡು ಅಭಯಹಸ್ತವನ್ನೇ ಕೊಟ್ಟು ಜಗತ್ತಿಗೆ ದಂಡಪಾಣಿ ಕಮಂಡಲ ಹಿಡಿದು ನಾನು ಅಭಯಂ ಸರ್ವಭೂತೇಭ್ಯೋ ಅಭಯದಾನ ಮಾಡಿ ಜ್ಞಾನದಾನ ಮೂಲಕ ಆ ಭಗವಂತನ ಪಾರಮ್ಯವನ್ನು ಮಾಡಬೇಕು. ಇಲ್ಲ ಅಂತಂದರೆ ಗೃಹಸ್ಥನಾಗಿದ್ದರೆ ನಾನು ಏನೂ ಮಾಡಲಿಕ್ಕಾಗಲ್ಲ ಅಂತ ಆಚಾರ್ಯರದು ಯೋಚನೆ ಬಂತು. ಆಚಾರ್ಯರು ಸುಮಾರು 10-11 ವಯಸ್ಸು. ಒಂದು ದಿನ ಏನು ಮಾಡಿದ್ರು ಅಂತಂದರೆ, ಮನೆಯಲ್ಲಿ ಇರೋ ಬರೋ ಎಲ್ಲ ವಸ್ತುವಿಗೆ ನಮಸ್ಕಾರ ಮಾಡಲಿಕ್ಕೆ ಶುರು ಮಾಡಿದರು. ಕಲ್ಲು, ಮಣ್ಣು, ಗೋಡೆ, ಕಂಬ, ಮೆಟ್ಲು ಎಲ್ಲಕ್ಕೂ ನಮಸ್ಕಾರ ಮಾಡಲಿಕ್ಕೆ ಶುರು ಮಾಡಿದರು. ಆಗ ನಾರಾಯಣ ಭಟ್ರು ಬಂದರು, ಆಚಾರ್ಯರ ತಂದೆ ಬಂದು ಹೆಂಡ್ತಿಗೆ ಹೇಳ್ತಾರೆ, ನೋಡು ಮಗು ಎಲ್ಲದಕ್ಕೂ ನಮಸ್ಕಾರ ಮಾಡ್ತಾ ಇದೆ, ನನ್ನ ವಸ್ತು ಅನ್ನೋದು ಎಷ್ಟು ಅವನಿಗೆ ಮೋಹ ನೋಡಿ, ಮಮಕಾರ ಎಷ್ಟಿದೆ ಆಚಾರ್ಯರಿಗೆ, ಎಲ್ಲ ನನ್ನ ವಸ್ತುಗೆ ನಮಸ್ಕಾರ ಮಾಡ್ತಾ ಇದ್ದಾನೆ, ಇವನು ಒಳ್ಳೆ ಸಂಸಾರಿ ಆಗ್ತಾನೆ ಅಂತ ಅಂದ್ಕೊಂಡ್ರು ಅವರು ತಂದೆ ತಾಯಿ ಇಬ್ಬರು. ಆಗ ನಾರಾಯಣ ಭಟ್ರೆ ಕೇಳ್ತಾರೆ ಇವನಿಗೆ, ವಾಸುದೇವನಿಗೆ, ಏನಪ್ಪ ನೀನು ಎಲ್ಲ ವಸ್ತುಗೆ ನಮಸ್ಕಾರ ಮಾಡ್ತಾ ಇದ್ದೀಯಾ, ಕಂಬ, ಗೋಡೆ ಮುಂತಾದ ವಸ್ತು ಅಂತ ಹೇಳಿದರು. ಆಗ ಅದಕ್ಕೆ ಆಚಾರ್ಯರ ಮಾತು ನೋಡಿ, ಚಿಕ್ಕ ವಯಸ್ಸಿನಲ್ಲೇ ಹೇಳಿದರು ಅವರು, ಇದೆಲ್ಲ ನನ್ನ ವಸ್ತು. ಆಗ 7-8 ವಯಸ್ಸಿನಲ್ಲಿ ವಸ್ತು ಅವರು ಹೇಳಿದ್ದು ಮುಂದೆ ತಾತ್ಪರ್ಯ ನಿರ್ಣಯ ಬರೆದ ಮೇಲೆ, ಭಾಗವತ ತಾತ್ಪರ್ಯ ನಿರ್ಣಯ ಬರೆದ ಮೇಲೆ ನಮಗೆ ವಸ್ತು ಅಂತಂದರೆ ಏನು ಗೊತ್ತಾಯಿತು. ವಸ್ತು ಅಂತಂದರೆ ನಿತ್ಯಂ ಪ್ರತಿಹತಿಂ ಬ್ರಹ್ಮ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತಂದರೆ, ಜಗತ್ತಿನಲ್ಲಿ ಎಲ್ಲ ವಸ್ತುವಿನಲ್ಲಿ ಭಗವಂತ ಅವನು ವಾಸ ಮಾಡಿ ಅದಕ್ಕೆ ಅದರದೇ ಆದಂತಹ ಆಕಾರ ಕೊಡ್ತಾನೆ, ಅವನೇ ವಸ್ತು ನಿಯಾಮಕ ಭಗವಂತ ಅವನು. ಈ ವಸ್ತುವಿನ ವಾಸ್ತವತೆ ನಮಗೆ ಆಚಾರ್ಯರ ತಾತ್ಪರ್ಯ ಬರೆಯೋವರೆಗೂ ನಮಗೆ ಗೊತ್ತಾಗಲಿಲ್ಲ. ಅವರು ಹೇಳಿದರು, ವಸ್ತು ನಿತ್ಯಂ ಪ್ರತಿಹತಿಂ ಬ್ರಹ್ಮ ಅಂತಂದರೆ, ವಸ್ತು ಅಂತಂದರೆ ನಿಮಗೆಲ್ಲ ವಸ್ತು ಇರ್ಬೋದು, ನಿಮಗೆ ವಸ್ತು, ಆದರೆ ನನಗೆ ಆ ದೇವರೇ. ಆ ಒಂದು ವಸ್ತುವಿನ ಬಗ್ಗೆ ಅವರು ಚಿಕ್ಕವರಿದ್ದಾಗ ಹೇಳಿದರು. ಮುಂದೆ ಅದನ್ನೇ ಅವರು ಭಾಷ್ಯ ಬರೆದರು. ನಾರಾಯಣ ಪಂಡಿತಾಚಾರ್ಯ ಗೊತ್ತಾಗಲಿಲ್ಲ ಅವ್ರಿಗೆ, ಅವರು ಮತ್ತು ಭಾಗವತ ಪ್ರವಚನೆ ಮಾಡ್ತಾಯಿದ್ರು, ಅವ್ರಿಗೆ ಇದಕ್ಕೆ ಗೊತ್ತಾಗಲಿಲ್ಲ ವಸ್ತು ಅಂದಿದ್ದಕ್ಕೆ ಏನು ಅಂತ. ಆಯಿತು, ನನ್ನ ಮಗ ಒಳ್ಳೆ ಸಂಸಾರಿ ಆಗ್ತಾನೆ ಅಂತ ಅಂದ್ಕೊಂಡು ಇದು ಮಾಡಿದರು. ಆಗ ಅದೇ ಅಂತಂದರೆ ಪ್ರತಿ ವಸ್ತುವಿನಲ್ಲಿ ಭಗವಂತ ಇದ್ದಾನೆ. ಈಗ ಉದಾಹರಣೆಗೆ ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತೇನೆ, ಗಣಪತಿ ದೇವಸ್ಥಾನಕ್ಕೂ ದುರ್ಗೆ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ ಹೋದಾಗ ಆ ದೇವತೆ ಅಂತರ್ಯಾಮಿಯಾದ ಪ್ರಾಣದೇವರು, ಆ ಪ್ರಾಣದೇವರಲ್ಲೂ ಸನ್ನಿಹಿತನಾಗಿದ್ದಾನೆ ಭಗವಂತ ಅಂತ ನಾನು ಅನುಸಂಧಾನ ಮಾಡಿ ನಮಸ್ಕಾರ ಮಾಡಿದಾಗ ಅದು ಭಗವಂತನಿಗೆ ಹೋಗುತ್ತೆ. ಅಂತಂದರೆ ಸರ್ವದೇವೋ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತಂದರೆ ಅವರು ಅದನ್ನೇ ಮಾಡಿದ್ದು. ಈಗ ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ರು ಆಚಾರ್ಯರು, ಶಿವ ಗಣಪತಿ ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ದರು. ದೇವಸ್ಥಾನಕ್ಕೆ ಹೋದಾಗ ಅಂತರ್ಯಾಮಿಯಾದ ಭಗವಂತನನ್ನು ಸ್ಮರಿಸಿದರು. ಉದಾಹರಣೆಗೆ ನಾನು ಚಂದ್ರಮೌಳೇಶ್ವರದ್ದು ಹೇಳಿದ್ದೆ. ಚಂದ್ರಮೌಳೇಶ್ವರಕ್ಕೆ ಹೋಗಿ ಆ ಚಂದ್ರಮೌಳೇಶ್ವರನ ಅಂತರ್ಯಾಮಿಯಾದ ನರಸಿಂಹನನ್ನು ಧ್ಯಾನ ಮಾಡಿ ಆಮೇಲೆ ಮುಂದೆ ಅನಂತಾಸನಕ್ಕೆ ಹೋಗ್ತಿದ್ದರು. ಪ್ರತಿಯೊಂದು ಆಚಾರ್ಯರ ನಡೆ ನುಡಿ ಏನಿದೆ ಅಲ್ಲ, ಅದರ ಹಿಂದೆ ಒಂದು ಜೀವನದ ಸಂದೇಶ ಇದೆ. ಯಾವುದೇ ಕೆಲಸ ತಗೊಳ್ಳಿ, ಆಚಾರ್ಯರ ಕೆಲಸವೂ ಕೂಡ ಭಗವಂತನ ಥರಾನೇ ಕೆಲಸ. ಅದು ಏಕಾಕ್ರಿಯಾ ವ್ಯರ್ಥಕರಿ ಬಭುವ ಅಂದರೆ ಒಂದು ಕೆಲಸ, ಒಂದು ಸಂದೇಶ ಅಂತಂದರೆ ಅದರ ಹಿಂದೆ ನೂರಾರು ಅದರ ಘಟನೆಗಳು, ನೂರಾರು ಅದರ ಅಂತ ನಮಗೆ ಮಾನವ ಕುಲಕ್ಕೆ ಬೇಕಾದ್ದು ಆಚಾರ್ಯರು ಅಣಿ ಮಾಡಿಕೊಡ್ತಾರೆ ಅವರು ಒಂದು ಸಂದೇಶದಿಂದ. ಆಮೇಲೆ ಏನು ಮಾಡಿದ್ರು ಅಂತಂದರೆ ಎಲ್ಲ ಇದಕ್ಕೂ ನಮಸ್ಕಾರ ಮಾಡಿ ಮನೆ ಬಿಟ್ಟು ಹೋಗ್ಬಿಟ್ರು ಆಚಾರ್ಯರು ಯಾರಿಗೂ ಹೇಳದೆ
ಮನೆ ಬಿಟ್ಟು ಹೋಗ್ಬಿಟ್ರು. ಮನೆ ಬಿಟ್ಟು ಎಲ್ಲಿ ಹೋದ್ರಪ್ಪ ಅಂತಂದರೆ ಎಲ್ಲ ಹುಡುಕಿದ್ರು. ಆಗ ಅಲ್ಲಿ ಅನಂತಾಸನದಲ್ಲಿ ಸ್ವಾಮಿಗಳಿದ್ದರು, ಅಚ್ಯುತ ಪ್ರಜ್ಞರು. ಅವ್ರ ಬಗ್ಗೆ ಒಂದು 2-3 ಮಾತು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಇವರು ತಂದೆ ತಾಯಿ ಎಲ್ಲ ಹುಡುಕ್ತಾರೆ, ಎಲ್ಲಿ ಮಗು ಕಾಣಿಸ್ತಾ ಇಲ್ಲ ಅಂತ ಕೇಳಿದಾಗ ಯಾರೋ ಹೇಳಿದ್ರು, ಇಲ್ಲ ನಿಮ್ಮ ಮಗ ಸ್ವಾಮಿಗಳ ಹತ್ರ ಇದ್ದಾನೆ ಅಂತಂದರೆ, ಈ ಹುಡುಗನಿಗೆ ದೇವಸ್ಥಾನ ಮಠಗಳು ಹೋಗೋದೊಂದು ಹುಚ್ಚಿದೆ, ಅಲ್ಲಿ ಹೋಗಿ ಕೂತಿರ್ತಾನೆ ಅಂದ್ಕೊಂಡು ತಂದೆ ತಾಯಿ ನೇರ ಅಲ್ಲಿ ಓಡಿ ಹೋದ್ರಂತೆ ದೇವಸ್ಥಾನಕ್ಕೆ, ಅನಂತಾಸನ ಶಯನಕ್ಕೆ. ಅಲ್ಲಿ ಅನಂತ ಪದ್ಮನಾಭನ ದೇವಸ್ಥಾನದಲ್ಲಿ ಅಚ್ಯುತ ಪ್ರಜ್ಞರ ಜೊತೆ ಇದ್ದರಂತೆ ಆಚಾರ್ಯರು. ಈ ಅಚ್ಯುತ ಪ್ರಜ್ಞರ ಬಗ್ಗೆ ಒಂದು ನಮಗೆ ತುಂಬ ಏನೂ ಸಿಗಲ್ಲ. ಯಾಕೆ ಅಂತಂದರೆ ಅಚ್ಯುತ ಪ್ರಜ್ಞರ ಬಗ್ಗೆ ನಮಗೆ ಸ್ವಲ್ಪ ನಾರಾಯಣ ಪಂಡಿತಾಚಾರ್ಯ ದಾಖಲೆ ಕೊಡ್ತಾರೆ, ಅದು ಬಿಟ್ಟರೆ ಮತ್ತಿನ್ನೇನೂ ಕೊಡಲ್ಲ. ಒಂದು ಸುಮಾರು ಆಚಾರ್ಯರು 2-3 ವರ್ಷ ಇದ್ದಾಗ ಒಂದು ಚೇರ್ಕಾಡಿಯಲ್ಲಿ ಒಂದು ಶಿಲಾಶಾಸನ ಸಿಕ್ಕಿದೆ ಉಡುಪಿ ಹತ್ರ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು ಅದನ್ನು, ಶ್ರೀಪಾದರ ಸನ್ನಿಧಾನದಲ್ಲಿ ಒಂದು ತೀರ್ಮಾನ ಆಯಿತು ಅಂತಂದರೆ ಆಗ ಶ್ರೀಪಾದರು ಅಂತಂದರೆ ಆ ಸುತ್ತಮುತ್ತು ಅದೇನೋ ಅದು ಬಾರ್ಕೂರು ಜಿಲ್ಲೆ ಏನಿತ್ತು ಅದು ಉಡುಪಿ, ಶಿವಹಳ್ಳಿ, ಶಿವಬಳ್ಳಿ ಆ ಜಿಲ್ಲೆಯ ಸುತ್ತಮುತ್ತಲೂ ಇವರೇ ಅಚ್ಯುತ ಪ್ರಜ್ಞರೇ ದೊಡ್ಡ ಸನ್ಯಾಸಿಗಳಿದ್ದರು. ಅನೇಕ ಮಠಗಳಿದ್ವು, ಅನೇಕ ಮಠಗಳಲ್ಲೆಲ್ಲ ಅದ್ವೈತನೇ ಇತ್ತು. ಯಾಕೆಂದರೆ ಇನ್ನೂ ಆಚಾರ್ಯರು ಬಂದಿರಲಿಲ್ಲ, ಅದ್ವೈತ ಸಂಪ್ರದಾಯನೇ ಇತ್ತು. ಅಲ್ಲಿ ಶ್ರೀಪಾದರ ಸನ್ನಿಧಾನದಲ್ಲಿ ಒಂದು ತೀರ್ಮಾನ ಆಯಿತು ಅಂಥೇಳಿ ಇತ್ತೀಚೆಗೆ ಒಂದು 15-20 ವರ್ಷ ಹಿಂದೆ ಒಂದು ಶಿಲಾಶಾಸನ ಸಿಕ್ಕಿದೆ. ಅದನ್ನು ನಾವು ಎಲ್ಲ ಅದರ ಡೇಟ್ಸು ಅವೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆಚಾರ್ಯರು ಒಂದು 2-3 ವರ್ಷದ ಇತ್ತು ಆಗ ಅವರಿಗೆ, ಆಚಾರ್ಯರಿಗೆ. ಆಗ ಶ್ರೀಪಾದರಂದರೆ ಇವರೇ ದೊಡ್ಡ ಸ್ವಾಮಿಗಳಾಗ ಅಚ್ಯುತ ಪ್ರಜ್ಞರು. ತುಂಬ ವಿರಕ್ತಿ ಭೂಷಣರಾದಂತಹ ಇವರು ಅಚ್ಯುತ ಪ್ರಜ್ಞರು. ಆಮೇಲೆ ಇವರ ಬಗ್ಗೆ ಒಂದು ಮಹಾಭಾರತದ ಕಥೆ ಇದೆ. ಹಸ್ತಿನಪುರಕ್ಕೆ ಇವರು ಸನ್ಯಾಸಿಯಾಗಿ ಬಂದಿದ್ದರು ಅಚ್ಯುತ ಪ್ರಜ್ಞರು ಒಂದು ಮಹಾಭಾರತದ ಸಮಯದಲ್ಲಿ. ಈ ಸನ್ಯಾಸಿಗೆ ದ್ರೌಪದಿ ಅಡಿಗೆ ಮಾಡಿ ಊಟಕ್ಕೆ ಹಾಕಿದ್ಲಂತೆ. ಅಂತಂದರೆ ಭೀಮಸೇನ ದ್ರೌಪದಿ ಇದ್ದ ಜೊತೆ ಸಂಬಂಧ ಇವರಿಗೆ, ಆದ್ದರಿಂದಾಗಿ ಆಚಾರ್ಯ ಇವ್ರ ಹತ್ರ ಸನ್ಯಾಸ ಸ್ವೀಕಾರ ಮಾಡಿದರು. ಅಂತಂದರೆ ಇದು ಅಪೂರ್ವ ವಿಷಯ, ಭಾರತದಲ್ಲಿ ಬರಲ್ಲ, ಅದರ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಅಪೂರ್ವವಾದಂಥ ವಿಷಯ ಇದು. ಆಮೇಲೆ ಆಚಾರ್ಯರ ಬರೋಕ್ಕಿಂತ ಮುಂಚೆ ಅಲ್ಲೆಲ್ಲ ಸ್ಮಾರ್ತ ಭಾಗವತ ಸಂಪ್ರದಾಯ, ಪಂಚಾಯತನ ಪೂಜೆ ಅಂತ ಮಾಡ್ತಿದ್ರು. ಅಂತಂದರೆ ಉದಾಹರಣೆಗೆ ಈಗ 5 ದೇವರಿಟ್ಟು ಪೂಜೆ ಮಾಡೋದು. ಈಗ ನನಗೆ ಗಣಪತಿನೇ ಪ್ರಿಯ ಅಂಥೇಳಿ ನಾನೇನು ಮಾಡ್ತೀನಿ ಅಂತಂದರೆ ಮಧ್ಯದಲ್ಲಿ ಗಣಪತಿ ಇಡ್ತೀನಿ, ಸುತ್ತಮುತ್ತಲೂ ದುರ್ಗಾ, ವಿಷ್ಣು, ಶಿವ ಮತ್ತು ಸ್ಕಂದ, ಸೂರ್ಯ, ಅದು ಪಂಚಾಯತನ ಪೂಜೆ. 5 ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡೋದು. ಮಧ್ಯದಲ್ಲಿ ನನಗೆ ಗಣಪತಿ ಪ್ರಿಯ, ಗಣಪತಿನೇ ನನಗೆ ಸರ್ವೋತ್ತಮ, ಅದಕ್ಕಾಗಿ ಗಣಪತಿ ಇಟ್ಟು ಪೂಜೆ ಮಾಡೋದು. ಆಮೇಲೆ ಇನ್ನೊಂದು ಕಡೆ ಇನ್ನೊಬ್ಬರು ಯಾರ ಕಡೆನೂ ಶಿವ ಸರ್ವೋತ್ತಮ ಅಂತಾರೆ, ಅವರು ಶಿವನನ್ನು ಇಟ್ಟು ಪೂಜೆ ಮಾಡೋದು. ಅಂತಂದರೆ ಎಲ್ಲರನ್ನೂ ಒಂದೇ ತಟ್ಟೆಯಲ್ಲಿಟ್ಟು ಪೂಜೆ ಮಾಡೋದು, ತಾರತಮ್ಯವೇ ಇಲ್ಲ. ಅದು ಭಾಗವತ ಸಂಪ್ರದಾಯ, ಪಂಚಾಯತನ ಪೂಜೆ ಅಂತ ಹೇಳ್ತಾರೆ. ಒಂದು ಶಂಕರ ವಿಜಯದಲ್ಲಿ ಮಾತಿದೆ, ಶಂಕರಾಚಾರ್ಯರು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದರು ಈ ಪಂಚಾಯತನ ಪೂಜೆ ಬಗ್ಗೆ, ಅದರಿಂದ ನನಗೆ ನೆನಪಾಯಿತು ಹೇಳ್ತಾ ಇದ್ದೀನಿ. ಶಂಕರಾಚಾರ್ಯರು ಪಂಚಾಯತನ ಪೂಜೆ ಖಂಡನೆ ಮಾಡ್ತಾರಂತೆ. ನೀವು ಮಾಡ್ತಾ ಇರೋದು ಇದು ತಪ್ಪು, ನೀವು ಸ್ಕಂದನೇ ಸರ್ವೋತ್ತಮತ್ವ ಅಂತ ಹೇಳಿ ಮಾಡ್ತಾ ಇರೋದು ತಪ್ಪು, ವಿಷ್ಣುನೇ ಸರ್ವೋತ್ತಮತ್ವ ಅಂತ ಹೇಳಿ ಖಂಡನೆ ಮಾಡ್ತಾರೆ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ. ಈ ಕುಕ್ಕೆ ಸುಬ್ರಹ್ಮಣ್ಯ ಏನಿದೆ ಅಲ್ಲ, ಅಲ್ಲಿ ಆ ಖಂಡನೆ ಮಾಡಿ ಮುಂದೆ ತಮ್ಮ ಯಾತ್ರೆ ಬಳಸ್ತಾರೆ ಅಂತ ಒಂದು ಶಂಕರ ವಿಜಯದಲ್ಲಿ ಬರುತ್ತೆ ಶಂಕರಾಚಾರ್ಯರ ಬಗ್ಗೆ. ಆಗ ತುಂಬ ಪ್ರಚಲಿತವಾಗಿತ್ತಿದು ಈ ಸ್ಮಾರ್ತ ಭಾಗವತ ಸಂಪ್ರದಾಯ, ಇದು ಪಂಚಾಯತನ ಪೂಜೆ. ಅಚ್ಯುತ ಪ್ರಜ್ಞರ ಗುರುಗಳೊಬ್ಬರಿದ್ದರು, ಅವರು ಗುರುಗಳ ಹೆಸರು ಗೊತ್ತಾಗಲ್ಲ, ಮಧ್ವವಿಜಯದಲ್ಲೂ ಇಲ್ಲ, ಎಲ್ಲೂ ಸಿಕ್ಕಿಲ್ಲ. ಅವರು ಗುರುಗಳು ಅಂತ್ಯಕಾಲದಲ್ಲಿ ಇವರಿಗೆ ಒಂದು ಮಾತು ಹೇಳಿದ್ರಂತೆ, ಯಾರಿಗೆ, ಅಚ್ಯುತ ಪ್ರಜ್ಞರಿಗೆ, ನೋಡು ನೀನು ಇದು ಏನು ಹೇಳ್ತಾರೆ, ನಾವು ಎಲ್ಲರೂ ಕೊನೆಗೆ ಬ್ರಹ್ಮಸ್ವರೂಪ ಆಗೋದು, ಈ ಜಗತ್ತು ಸುಳ್ಳು, ಇದೆಲ್ಲ ಮಾಯೆ ಅನ್ನೋದು, ಇದನ್ನು ನೀನು ನಂಬಬೇಡ. ಅವರು ಮತ್ತು ಅದ್ವೈತ ಸಂಪ್ರದಾಯಿಗಳೇ ಅವರೇ ಹೇಳೋದು ಇದನ್ನು, ಈ ಮಾತನ್ನು ನಂಬಬೇಡ ನೀನು. ಯಾಕೆ ಅಂತಂದರೆ ಇವತ್ತಿಗೂ ಯಾರಿಗೂ ಬ್ರಹ್ಮ ಸಾಕ್ಷಾತ್ಕಾರ ಆಗಿಲ್ಲ ಎಲ್ಲರೂ ಬ್ರಹ್ಮಸ್ವರೂಪರಾಗಿಲ್ಲ. ಆದ್ದರಿಂದ ಇದು ದಾರಿ ತಪ್ಪಿಸುವ ಮಾತು, ಇದನ್ನು ನೀನು ನಂಬಬೇಡ ಅಂತ ಅಚ್ಯುತ ಪ್ರಜ್ಞರ ಗುರುಗಳು ಅವರಿಗೆ ಅಂತ್ಯಕಾಲದಲ್ಲಿ ಹೇಳಿದರು. ಅಂತಂದರೆ ಇದೆಲ್ಲ ಉಪಾಸನೆ, ಢೋಂಗಿ ಉಪಾಸನೆ, ಇದು ಢೋಂಗಿ ಉಪಾಸನೆ, ಇದನ್ನು ನೀನು ನಂಬಿಕೊಂಡು ಕೂಡಬೇಡ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ, ಅದು ಸುಮ್ಮನೆ ಅಹಂ ಬ್ರಹ್ಮಾಸ್ಮಿ ಒಂದು ಶಬ್ದದ ಜಾಲ, ಅದು ಆ ಜಾಲದಲ್ಲಿ ನೀನು ಸಿಲುಕೋಬೇಡ, ಅದು ವಿಷಯಸ್ ಸರ್ಕಲ್. ಯಾವುದೂ ಕೂಡ ಅಹಂ ಬ್ರಹ್ಮಾಸ್ಮಿ ಆಗಿಲ್ಲ, ಎಲ್ಲವೂ ಕೂಡ ಹೇಳ್ತಾರೆ ಇವರು ನಿರ್ಗುಣ ಬ್ರಹ್ಮನನ್ನು ಉಪಾಸನೆ ಮಾಡು
ಭಗವಂತನಿಗೆ ಗುಣಗಳಿಲ್ಲ, ಅವನು ಗುಣಪೂರ್ಣನಲ್ಲ, ಅವು ಹಾಗೆ ಉಪಾಸನೆ ಮಾಡು ಹೀಗೆ ಅಂತ ಹೇಳ್ತಾರೆ. ಅದು ಹಾಗೆ ಮಾಡಬೇಡ. ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡು. ಭಗವಂತ ಪರಿಪೂರ್ಣ ಗುಣಸ್ವರೂಪ ಅವನು. ನಾನು ನನ್ನ ಸ್ವಾಮಿಯವನು, ಭಗವಂತ ದೊಡ್ಡವ, ನಾನು ಅವನ ದಾಸ ಅಂತ ನೀನು ಉಪಾಸನೆ ಮಾಡು. ಇದೇ ಉದ್ಧಾರದ ದಾರಿಯಪ್ಪ ಅಂತ ಹೇಳಿ ಅಚ್ಯುತ ಪ್ರಜ್ಞರ ಗುರುಗಳು ಹೇಳಿದ್ರಂತೆ ಅಂತ್ಯಕಾಲದಲ್ಲಿ. ಅದೇ ಥರ ಇವರು ಕೂಡ ಅಂತಂದರೆ ಇದನ್ನೇ ಅವರು ತಾರಕ ಅಂತ ಅಂದ್ಕೊಂಡಿದ್ರು. ಹೀಗೆ ಉಪಾಸನೆ ಮಾಡೋದೇ ತಾರಕ. ನಾನು ದೇವರಿಲ್ಲ, ದೇವರಿಗೆ ಯಾವ ಗುಣಗಳು ಇಲ್ಲ ಅಂತ ಉಪಾಸನೆ ಮಾಡೋದರಿಂದ ಯಾವುದೂ ತಾರಕ ಅಲ್ಲ. ಅದು ಭಗವಂತ ಗುಣಪೂರ್ಣ, ಅವನು ಸಗುಣ ಬ್ರಹ್ಮ ಅಂತ ನಾವು ಏನು ಉಪಾಸನೆ ಮಾಡ್ತೀವಿ ಅದೇ ತಾರಕ ನಮಗೆ. ಅಚ್ಯುತ ಪ್ರಜ್ಞರು ಹಾಗೇ ಉಪಾಸನೆ ಮಾಡ್ತಾಯಿದ್ರು. ಒಂದು ನಮ್ಮ ಗುರುಗಳು ಹೇಳ್ತಿದ್ರು, ಈ ಅಚ್ಯುತ ಪ್ರಜ್ಞರಿಗಿಂತ ಮುಂಚೆ ಯಾರ್ಯಾರು ಇದ್ದರು ಅನ್ನೋದು ಒಂದು, ಯಾರು ಸ್ವಾಮಿಗಳಿದ್ದರು ಅಂತ ಒಂದು ಗುರುಪರಂಪರ ಶ್ಲೋಕ ಇದೆ. ವಂಶಸ್ಯಾದೀನ್ ಸನಕಾದೀನ್ ಉಪಾಸನೆ ದುರ್ವಾಸಸಂ ಪರತೀರ್ಥ ಭಿಕ್ಷುಂ ಸತ್ಯಪ್ರಾಜ್ಞ ಪ್ರಾಜ್ಞತೀರ್ಥಂಚ ಪಶ್ಚಾತ್ ಶಿಷ್ಯಾನ್ ಅಚ್ಯುತ ಪ್ರಜ್ಞಾನ್ ಮಧ್ವೋ ಅಂತಂದರೆ ಇಲ್ಲಿ ನೋಡಿ, ಸತ್ಯಪ್ರಜ್ಞರು ಮತ್ತು ಪ್ರಾಜ್ಞತೀರ್ಥರು ಇವರು 7-8ನೇ ಶತಮಾನದಲ್ಲಿದ್ದರು. ಅಂತಂದರೆ ಶಂಕರಾಚಾರ್ಯರ ಸಮಕಾಲೀನವರು ಇವರು. ಅಂತಂದರೆ ನೋಡಿ, ಆ್ಯಸ್ ಪರ್ ಅವರ್ ಟ್ರೆಡಿಷನಲ್ ಹಿಂದೂ ಕ್ರೊನಾಲಜಿ ಇವರಿದ್ದಿದ್ದು 509 ಅಂದರೆ 509 to 477 BCE. ದಟ್ ಈಸ್ ಬಿಫೋರ್ ಕಾಮನ್ ಇರಾ, ಬಿಫೋರ್ ಕ್ರೈಸ್ಟ್. ಆಮೇಲೆ ಈಗಿನ ಮಾಡರ್ನ್ ಥಿಂಕರ್ಸು ಮತ್ತು ವಿಮರ್ಶಕರು, ಫಿಲಾಸಫರ್ಸ್ ಒಪ್ಪೋದು ಶಂಕರರ ಕಾಲ 7ರಿಂದ 8ನೇ ಶತಮಾನ, ಸುಮಾರು 788 ಅಥವಾ 820 AD ಶಂಕರರು ಇದ್ದಿದ್ದು. ಅದೇ ಸಮಯದಲ್ಲಿ ಇವರು ಸತ್ಯಪ್ರಜ್ಞರು ಮತ್ತು ಪ್ರಾಜ್ಞತೀರ್ಥರಿದ್ದರು. ಸತ್ಯಪ್ರಜ್ಞರು ಪ್ರಾಜ್ಞತೀರ್ಥರು ಆದ ಮೇಲೆ ಪಶ್ಚಾತ್ ಎಷ್ಟೋ ಸನ್ಯಾಸಿಗಳಾದರು. ಅವ್ರು ಯಾವ ಹೆಸರು ಇದರಲ್ಲಿ ಬರಲ್ಲ ಈ ಗುರುಪರಂಪರಾ ಶ್ಲೋಕದಲ್ಲಿ. ಅಲ್ಲಿಂದ 400-500 ವರ್ಷದ ಮೇಲೆ ಮಧ್ವರು ಅವತಾರ ಮಾಡಿದರು. ಅಂತಂದರೆ ಸುಮಾರು ಸನ್ಯಾಸಿಗಳಾಗಿ ಹೋಗಿದ್ದಾರೆ ಅಲ್ಲಿ ಅವ್ರದ್ದು 400-500 ವರ್ಷದಲ್ಲಿ ಎಷ್ಟು ಸನ್ಯಾಸಿಗಳಾದರೆ ಅವ್ರು ಯಾರ ಹೆಸರು ಇಲ್ಲಿ ಸೇರಿಸಲಿಲ್ಲ. ಸತ್ಯಪ್ರಜ್ಞ ಪ್ರಾಜ್ಞತೀರ್ಥಂಚ ಪಶ್ಚಾತ್ ಅಚ್ಯುತ ಪ್ರಜ್ಞೋ ಮಧ್ವ. ಆಮೇಲೆ ತುಂಬ ಜನ ಆಗಿ ಹೋಗಿದ್ರು, ಯಾರ್ದು ಅವರು ಸೇರಿಸಲಿಲ್ಲ ಅಲ್ಲಿ. ಅಚ್ಯುತ ಪ್ರಜ್ಞರು ಕೂಡ ಇದನ್ನೇ ಕಾಯ್ತಾ ಇದ್ದರು, ಈ ಸತ್ಯದ ದರ್ಶನ ನನಗೆ ಯಾರು ಮಾಡಿಸಿಕೊಡ್ತಾರೆ ಅಂತ. ಅವರು ಕೂಡ ಅನಂತೇಶ್ವರನಲ್ಲಿ ಸೇವೆ ಮಾಡ್ತಿದ್ದರು ನಿರಂತರವಾಗಿ. ಅಲ್ಲಿ ಏನಾಯಿತು ಅಂತಂದರೆ, ಒಂದು ದಿನ ಅವರು ಸೇವೆ ಮಾಡಬೇಕಾದ್ರೆ ಒಬ್ಬರ ಮೈಯಲ್ಲಿ ಅನಂತೇಶ್ವರ ಬಂದ ಹೇಳಿದಂತೆ. ಮತ್ತೆ ನುಡಿಕಟ್ಟಾಯಿತು, ಇಲ್ಲ, ನಾನು ನಿನಗೆ ಒಬ್ಬ ಶಿಷ್ಯ ಬರ್ತಾನೆ, ಅವನಿಗೆ ನೀನು ಸನ್ಯಾಸ ದೀಕ್ಷೆ ಕೊಡು, ಅವನೇ ನಿನಗೆ ಸತ್ಯದ ದರ್ಶನ ಮಾಡ್ತಾನೆ, ಅವನೇ ಭಗವಂತನ ಪಾರಮ್ಯ ಏನು ಅಂತ ಹೇಳ್ತಾನೆ ಅಂತ ಸುಮಾರು ವರ್ಷ ಹಿಂದೆ ಅವರಿಗೆ ಹೇಳಿ ಹೋಗಿದ್ರಂತೆ. ಅದೇ ಒಂದು ಹೇಳ್ತಾರಲ್ಲ, ಸಬರ್ ಕಾ ಫಲ್ ಮೀಠಾ ಹೋತಾ ಹೇ ಅಂತ, ಹಾಗೆ ಇವರು ಕಾಯ್ತಾ ಕೂತಿದ್ರು ಅಂತ ಶಿಷ್ಯ ಸಿಗ್ತಾನೇನಂತ. ಆಗ ಪುಟ್ಟ ವಾಸುದೇವ 10-11 ವರ್ಷ ಮನೆ ಬಿಟ್ಟು ಹೋಗಿದ್ದಾನೆ. ಅಂತಂದರೆ ಸಮಸ್ತ ವಸ್ತುವಿನ ಸಂನ್ಯಾಸ ಮಾಡಿ, ಅಂತಂದರೆ ಇನ್ನೊಮ್ಮೆ ಆ ವಸ್ತು ಬಗ್ಗೆ ನನಗೆ ಕಲ್ಪನೆಯೇ ಬರಬಾರದು ಅಂಥೇಳಿ ಆಚಾರ್ಯರು ಸಮಸ್ತ ವಸ್ತುವನ್ನು ತ್ಯಾಗ ಮಾಡಿ ಆ ವಸ್ತುವನ್ನು ತ್ಯಾಗ ಮಾಡಿ ಇವರು ಅಚ್ಯುತ ಪ್ರಜ್ಞರ ಹತ್ರ ಹೋಗ್ತಾರೆ. ಆಗ ತಂದೆ ತಾಯಿ ಹುಡ್ಕೊಂಡು ಬರ್ತಾರಲ್ಲಿ. ಹುಡ್ಕೊಂಡು ಬಂದಾಗ ಅಚ್ಯುತ ಪ್ರಜ್ಞರ ಆಶ್ರಮದಲ್ಲಿ ಆಚಾರ್ಯರು ಇರ್ತಾರೆ. ಆಗ ನಾರಾಯಣ ಭಟ್ರು ವಾಸುದೇವನಿಗೆ ಹೇಳ್ತಾರೆ, ಅಪ್ಪ ನೀನು ಹೀಗೆ ಸನ್ಯಾಸ ತಗೊಳ್ಳೋದು ಸರಿಯಲ್ಲ, ನಾವು ಇನ್ನೂ ಚಿಕ್ಕವನು, ಇನ್ನೂ ನಿನಗೆ ಸಂಸಾರ ಅದೆಲ್ಲ ಮಾಡೋದಿದೆ, ನಮ್ಮನ್ನು ವಯಸ್ಸಾದ ಮೇಲೆ ಯಾರು ನೋಡ್ಕೊಳ್ಳೋರು ನಮ್ಮನ್ನೆಲ್ಲ ಬೀದಿ ಬಿಟ್ಟು ಹೋಗಬಾರ್ದು, ನೀನು ಸನ್ಯಾಸ ತಗೋಬಾರ್ದು ಅಂತ ತುಂಬ ಬೋಧನೆ ಮಾಡಲಿಕ್ಕೆ ಹೋಗ್ತಾರೆ ಆಚಾರ್ಯರಿಗೆ. 10-11 ವರ್ಷದ ವಾಸುದೇವನಿಗೆ. ಆಗ ವಾಸುದೇವ ಹೇಳ್ತಾನೆ, ಧರ್ಮದ ಲೋಪದ ಬಗ್ಗೆ ನನ್ನ ಮುಂದೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಧರ್ಮ ಲೋಪ ಯಾವಾಗ ಆಗತ್ತೆ? ಒಬ್ಬ ಸಂಸಾರಿ ತನ್ನ ಮನೆ ಮಾಳ್ತೆಯನ್ನು ಅದು ಏನು ಜವಾಬ್ದಾರಿ ಇರುತ್ತೆ ಅದು ಮಾಡದೆ ತಂದೆ ತಾಯಿಗಳನ್ನು ಹೊರಗೆ ಹಾಕಿ ತನ್ನ ಹೆಂಡತಿ ಜೊತೆ ಸಂಸಾರ ಮಾಡುವವನಿಗೆ ಈ ಮಾತು ಹೇಳಿ, ನನಗೆ ಧರ್ಮಲೋಪದ ಬಗ್ಗೆ ಮಾತು ಹೇಳಬೇಡಿ ಅಂತ ಆಚಾರ್ಯರು ಹೇಳ್ತಾರೆ. ಅಂತಂದರೆ ಬೇಸಿಕಲಿ ಇಲ್ಲಿ ಆಚಾರ್ಯರು ಹೇಳಿದ್ದು, ಒಬ್ಬ ಹುಡುಗನಿಗೆ ವಿರಕ್ತಿ ಬಂದಿದೆ, ಸಂಸಾರದಿಂದ ವಿರಕ್ತಿ ಬಂದಿದೆ, ಅವನು ಸಂಸಾರದಲ್ಲಿ ಇದ್ದು ಏನೂ ಪ್ರಯೋಜನ ಇಲ್ಲ, ಅವನು ಸನ್ಯಾಸವನ್ನೇ ತಗೊಳ್ಳೋದು ಅವನಿಗೆ ಇದು ಸೋಪಾನ. ಅದಕ್ಕಾಗಿ ಅವನು ಸನ್ಯಾಸ ತಗೊಳ್ಳಿಕ್ಕೆ ಬಿಡಬೇಕು ನೀವು, ಅದರಲ್ಲಿ ಏನೂ ಧರ್ಮಲೋಪ ಇಲ್ಲ ಅಂತ ತಂದೆ ತಾಯಿ ಮಾತನ್ನೇ ಆಚಾರ್ಯ ಕಟ್ತಾರೆ.
ಆದರೆ ಏನಾಗುತ್ತೆ ಅಂತಂದರೆ ಇವರು ತಂದೆ ತಾಯಿ ದಮ್ಮಯ್ಯ ಹಾಕ್ತಾರೆ, ಏನಾದರೂ ಮಾಡು, ಹತ್ತು ಬಿಡ್ತಾರೆ ಮಗನ ಮುಂದೆ, ವಾಸುದೇವನ ಮುಂದೆ ಹತ್ತು, ಸನ್ಯಾಸ ತಗೋಬೇಡ, ನಮಗೆ ಹಾದಿಗೆ ಬಿಟ್ಟು ಹೋಗಬೇಡ, ನೀನೇ ನಮ್ಮನ್ನು ಕಾಪಾಡೋನು ವಯಸ್ಸಾದ ಮೇಲೆ ಅಂತ ಮತ್ತೆ ಎಲ್ಲ ಅದನ್ನೇ ರಿಪೀಟ್ ಮಾಡ್ತಾರೆ. ರಿಪೀಟ್ ಮಾಡಿ ದಮ್ಮಯ್ಯ ಅಂತ ಹೇಳಿ ಆಚಾರ್ಯರ ಕಾಲಿಗೆ ಬಿದ್ದುಬಿಡ್ತಾರೆ ಇಬ್ಬರು ತಂದೆ ತಾಯಿ. ಆಗ ಆಚಾರ್ಯರು ಖುಷಿಯಾಗಿಬಿಡುತ್ತೆ, ನೋಡಿ ದೇವರ ಅಪ್ಪಣೆ ಕೊಟ್ಟನ ತಾನೆ. ಯಾರಾದರೂ ಮಗನಿಗೆ ನಮಸ್ಕಾರ ಮಾಡ್ತಾರಾ? ನೀವು ಸನ್ಯಾಸಕ್ಕೆ ಅಪ್ಪಣೆ ಕೊಟ್ಟರೆ ಅದಕ್ಕೆ ನಮಸ್ಕಾರ ಮಾಡಿದ್ರಿ ನೀವು, ಅದಕ್ಕೆ ನೀವು ನಮಸ್ಕಾರ ಮಾಡಿದ್ರಿ, ಇನ್ನು ನೀವು ನಿಮ್ಮ ಅಪ್ಪಣೆ ಸಿಕ್ತು, ನಾನು ಸನ್ಯಾಸ ತಗೋತೀನಿ ಅಂತಂದರು. ಆದರೂ ಆಚಾರ್ಯರು ತಂದೆ ತಾಯಿ ಇಲ್ಲ ಮಗು ನೀನು ಸನ್ಯಾಸ ತಗೋಬೇಡ, ಹಾಗೆ ನೀನು ಮನೆಗೆ ಬಾ ಅಂತ ಹೇಳ್ತಾರೆ. ಆದರೆ ಆಚಾರ್ಯರು ಬರಲ್ಲ. ನಾರಾಯಣ ಭಟ್ರು ಮತ್ತು ಆಚಾರ್ಯರ ತಾಯಿ ಮನೆಗೆ ಬಂದು ತುಂಬ ದುಃಖಿತರಾಗ್ತಾರೆ. ಇನ್ನು ಈ ಮಗ ನಮ್ಮ ಮಾತು ಕೇಳಲ್ಲ, ಇನ್ನು ಸನ್ಯಾಸಿ ಆಗೇ ಆಗ್ತಾನೆ ಅಂತಂದರೆ ಕೊನೆಗೆ ಏನೋ ಒಂದು ಹೇಳ್ತಾರೆ. ಇನ್ನು ಕೊನೆಯ ಆಪ್ಷನ್ ಏನಂತಂದರೆ ನಮಗೆ ಹೋಗಿ ಅಚ್ಯುತ ಪ್ರಜ್ಞರಿಗೆ ಹೇಳ್ಬಿಡ್ಬೇಕು, ಆ ಹುಡುಗ ಬಂದರೆ ಸನ್ಯಾಸಿ ಕೊಡಬೇಡಿ ಅಂತ. ಇನ್ನು ಹಿಂಗಾದರೆ ಮಾತು ಕೇಳಲ್ಲ ಇವನು, ಇನ್ನು ಅಚ್ಯುತ ಪ್ರಜ್ಞರಿಗೆ ಹೇಳ್ಬಿಡ್ಬೇಕು, ಇನ್ನು ಅವನಿಗೆ ಸನ್ಯಾಸ ಕೊಡಬೇಡಿ ಅಂತ. ಆಗ ಅಚ್ಯುತ ಪ್ರಜ್ಞರು ಅಲ್ಲಿ ಇರಲಿಲ್ಲ ಅಂತೆ, ಉಡುಪಿಯಲ್ಲಿ. ಅಲ್ಲಿ ಯಾವುದೋ ಒಂದು ನೇತ್ರಾವತಿ ದಡದಲ್ಲಿ ಒಂದು ಹಳ್ಳಿ ಇತ್ತು, ಆ ಹಳ್ಳಿಗೆ ಹೋಗಿದ್ದರು. ಆಚಾರ್ಯರ ತಂದೆಯೂ ಕೂಡ ಅದೇ ಹಳ್ಳಿಗೆ ಹೋಗ್ತಾರೆ. ಹಳ್ಳಿಗೆ ಹೋಗಿಬಿಟ್ಟು ಅವರಿಗೆ ಆಚಾರ್ಯರ ತಂದೆಗೆ ವಿಪರೀತ ಕೋಪ ಬಂದುಬಿಟ್ಟಿದೆ. ಪಾಪ ಆಚಾರ್ಯರ ತಂದೆ ಯಾರ ಹತ್ರನೂ ಕೋಪದಿಂದ ಮಾತಾಡಿದರು ಅಲ್ಲ. ಗುರುಗಳು ಅಂತಂದರೆ ಅವರ ಮುಂದೆ ತಲೆಬಾಗಿ ಶ್ರದ್ಧೆ ಭಕ್ತಿ ಎಲ್ಲ ಇತ್ತು. ಆದರೂ ಕೂಡ ಅವರಿಗೆ ಇಷ್ಟು ಕೋಪ ಬಂತು ಅಂತಂದರೆ ಜಾತ ಕೋಪ ಕುಲಿತಃ ಅಂತ ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರಿಗೆ ತುಂಬ ಕೋಪ ಬಂದು ಅಲ್ಲಿ ಹೋಗಿ ಅಲ್ಲಿ ಆಚಾರ್ಯರ ಮಧ್ವರು ಇದ್ದರು, ಆ ಮಠದಲ್ಲಿ ಹೋಗಿ ನನ್ನ ಮಗನಿಗೆ ನೀವು ಸನ್ಯಾಸಿ ದೀಕ್ಷೆ ಕೊಡಬೇಡಿ, ನೀವು ಆಚಾರ್ಯರಿಗೆ ದೀಕ್ಷೆ ಕೊಟ್ರಿ ಅಂತಂದರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಆಚಾರ್ಯರ ತಂದೆ ಹೇಳ್ತಾರೆ. ಆಗ ಅಲ್ಲೊಂದು ಕೌಪೀನ ಇರುತ್ತಂತೆ. ಆ ಕೌಪೀನ ಹರಿದು ಆಚಾರ್ಯರು ಅದನ್ನು ಕಾವಿಶಾಟಿಯನ್ನು ಹರಿದು ಕೌಪೀನವಾಗಿ ಉಟ್ಕೊಂಡು ನಾನು ಸನ್ಯಾಸ ತೊಗೊಂಡೆ, ನಿಮಗೆ ತಾಕತ್ತಿತ್ತಂದರೆ ಆತ್ಮಹತ್ಯೆ ಮಾಡ್ಕೊಳ್ರಿ ಅಂತ ತಂದೆಗೆ ಚಾಲೆಂಜ್ ಆಗ್ತಾರೆ ಮಗ. ಆಗ ಇವರು ಸ್ವಲ್ಪ ತಣ್ಣಗಾಗಿ ಹೇಳ್ತಾರೆ, ಇಲ್ಲ ಮಗು, ನಾನು ಸುಮ್ಮನೆ ನಿನಗೆ ಹೆದರಿಸ್ತಾ ಇದ್ದೆ, ಆತ್ಮಹತ್ಯೆ ಮಹಾಪಾಪ, ಅದನ್ನು ನಾನು ಮಾಡ್ತಾ ಇಲ್ಲ, ನೀನು ಸನ್ಯಾಸ ತಗೋಬಾರ್ದು, ನಮ್ಮ ಜೊತೆ ಇರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ನಿಮ್ಮಿಬ್ಬರ ಮುಂದೆ ಇದನ್ನು ಕೋಪ ತೋರಿಸಿಕೊಂಡೆ. ನನಗೇನು ನಿನ್ನ ಮೇಲೆ ಮತ್ತು ಅಚ್ಯುತ ಪ್ರಜ್ಞರ ಮೇಲೆ ಕೋಪ ಇಲ್ಲ ಅಂತ ಹೇಳ್ತಾರೆ. ಆದರೆ ನಡಿಲಾಯರು ಹೇಳ್ತಾರೆ, ಆತ್ಮಹತ್ಯೆ ಮಹಾಪಾಪ, ಅಸುರಯ ನಾಮತೆ ಲೋಕೆ ಅಂಧತ್ತಮಸಃ ಅಂತಂದರೆ ಆತ್ಮಹತ್ಯೆ ಮಾಡಿಕೊಂಡವರು ಅಸುರರಾಗಿ ಜನ್ಮ ಆಗ್ತಾರೆ, ಅವರಿಗೆ ಅಂಧಂತಮಸ್ಸಾಗತ್ತೆ. ಎಷ್ಟೋ ವರ್ಷಗಳ ಕಾಲ, ಸಾವಿರ ವರ್ಷಗಳೂ ಕಾಲ ಆ ಜೀವಕ್ಕೆ ಮುಕ್ತಿ ಸಿಗಲ್ಲ. ಅಂತಹ ಆತ್ಮಹತ್ಯೆ ಅದು ಮಹಾಪಾಪ. ಶಾಸ್ತ್ರ ನನಗೂ ಗೊತ್ತಿದೆ, ಆದರೆ ಏನು ಮಾಡಬೇಕು, ಯಾವುದೋ ಒಂದು ಥ್ರೆಟ್ ಕೊಡಬೇಕಲ್ಲ, ಆದ್ದರಿಂದಾಗಿ ನಾನು ಅದನ್ನು ಪ್ರಯೋಗ ಮಾಡಿದೆ ನಿಮ್ಮ ಮೇಲೆ, ಬಟ್ ಆದರೂ ಏನೂ ಪ್ರಯೋಜನ ಆಗಲಿಲ್ಲ ಅಂತ ಮತ್ತೆ ಅವರು ಕೂಡ ಅದನ್ನೇ ರಿಪೀಟ್ ಮಾಡ್ತಾರೆ. ಧರ್ಮಲೋಪ ಅದು ಇದು ತುಂಬ ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಆಯಿತು ನಾನು ಸನ್ಯಾಸ ತಗೊಳ್ಳಲ್ಲ ಸದ್ಯಕ್ಕೆ, ನಿಮಗೆ ಒಬ್ಬ ಮಗ ಬೇಕಲ್ಲ ನಿಮ್ಮನ್ನು ನೋಡಿಕೊಂಡು ಹೋಗಲಿಕ್ಕೆ, ಆ ಮಗ ಹುಟ್ಟೋವರೆಗೂ ನಾನು ಸನ್ಯಾಸ ದೀಕ್ಷೆ ತಗೊಳ್ಳಲ್ಲ. ಆ ಮಗ ಹುಟ್ಟಿದ ಮೇಲೆ ನೀವು ನನ್ನನ್ನು ತಡೆ ಹಿಡಿಬಾರ್ದು, ನಾನು ಸನ್ಯಾಸ ತಗೋತೀನಿ. ಆಗ ಅಚ್ಯುತ ಪ್ರಜ್ಞರು ಒಂದು ಯೋಚನೆ ಮಾಡಿದರು, ಆಯ್ತಪ್ಪ ನನಗೆ ಶಾಸ್ತ್ರ ಎಲ್ಲ ಗೊತ್ತಿದೆ, ನಾನು ಸನ್ಯಾಸ ದೊಡ್ಡ ಧರ್ಮ, ವರ್ಣಾಶ್ರಮದಲ್ಲೇ ದೊಡ್ಡದು, ಆಯಿತು ನೀನು ಆಶ್ರಮದಲ್ಲೇ ದೊಡ್ಡ ಆಶ್ರಮ ಅದು, ನೀನು ತಗೋ, ಅದರಲ್ಲಿ ಏನು ನನಗೇನು ಅಭ್ಯಂತರ ಇಲ್ಲ, ಆದರೆ ನಿಮ್ಮ ತಾಯಿಗೆ ಒಪ್ಪಿಸದೆ ನೀನು ಸನ್ಯಾಸ ತೊಗೊಳಿಕ್ಕಾಗಲ್ಲ. ಯಾಕೆ ಅಂತಂದರೆ ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳು ಇಬ್ಬರೂ ಒಪ್ಪಿಗೆ ಕೊಡ್ತಿದ್ರು ಸನ್ಯಾಸಕ್ಕೆ. ಯಾಕೆ ಅಂತಂದರೆ ಒಮ್ಮೆ ಸನ್ಯಾಸ ಆಯಿತು ಅಂತಂದರೆ ಮಗುವಿಗೆ ಅವರು ತಂದೆ ತಾಯಿ ಮಗನನ್ನು ಕಳ್ಕೊಂಡು ಬಿಡ್ತಿದ್ರು. ಈಗಿನ ಥರ ಸನ್ಯಾಸ ಆದ್ರೂ ಕೂಡ ಅವರ ಸುತ್ತಮುತ್ತಲೇ ಓಡಾಡ್ತಿರ್ತಾರೆ ಪರಿವಾರದವರು, ಹಾಗಿರಲಿಲ್ಲ. ಆಗ ಸನ್ಯಾಸ ಅಂತಂದರೆ ಸಮಾಜಕ್ಕೆ ಕೊಟ್ಬಿಟ್ರು ಅಂತಂದರೆ ಮುಗೀತು ಮಗನ್ನ. ಆ ಸಮಾಜದ ಸ್ವತ್ತು, ಸನ್ಯಾಸ ಅನ್ನೋದು ಸಮಾಜದ ಸ್ವತ್ತು, ಅವರ ಸ್ವತ್ತು ಇರ್ತಿರಲಿಲ್ಲ. ಅಂತಹ ಒಂದು ಕಷ್ಟದ ಕಾಲ ಆಗ ನಮ್ಮ ಒಬ್ಬ ವಂಶೋದ್ಧಾರ ಬಂದ ಮೇಲೆ ನೀನು ಸನ್ಯಾಸ ತಗೋವಂತ ಅವ್ರ ತಂದೆ ಹೇಳ್ತಾರೆ. ನೀವು ವಂಶೋದ್ಧಾರ ಆದಿದ್ರ ಬಗ್ಗೆ ನನ್ನ ಮುಂದೆ ಮಾತಾಡಬೇಡ್ರಿ, ವಂಶ ಎಷ್ಟು ಉದ್ದಕ್ಕೆ ಬೆಳೀತೆ ಅದು ನನಗೆ ಗೊತ್ತಿದೆ, ಅದ್ರ ಬಗ್ಗೆ ಮಾತಾಡಬೇಡಿ. ನಿಮಗೇನು ಬೇಕು, ನಿಮಗೊಬ್ಬ ಮಗ ಬೇಕಲ್ಲ, ನಿಮ್ಮ ಮಗ ಇನ್ನೊಬ್ಬ ಮಗ ಹುಟ್ಟೋವರೆಗೂ ನಾನು ಸನ್ಯಾಸ ತಗೊಳ್ಳಲ್ಲ.
ಆಮೇಲೆ ಇಲ್ಲ ನಿನ್ನ ತಾಯಿಗೆ ನೀನು ಒಪ್ಪಿಸ್ಬೇಕು ಅಂತ. ನೀವು ತಾಯಿಗೆ ಒಪ್ಸೋದು ಬಿಡೋದು ಅದು ನನ್ನ ಜವಾಬ್ದಾರಿ, ಅದು ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಅಪ್ಪಣೆ ಕೊಟ್ಟಿದ್ದೀರಲ್ಲ ನಾನು ಸನ್ಯಾಸಕ್ಕೆ ತಂದೆ ಆದವರು, ಮುಗೀತು ಅಂತ ಹೇಳಿ ಮತ್ತೆ ಸ್ವಲ್ಪ ದಿನ ಆಚಾರ್ಯರು ಸನ್ಯಾಸ ತಗೊಳ್ಳಲ್ಲ. ಆಗ ತಂದೆ ಬರ್ತಾರೆ, ಮನೆಗೆ ಬಂದು ಹೆಂಡತಿಗೆ ಹೇಳ್ತಾರೆ, ಇಲ್ಲ ಮಾಣಿ ಬರ್ತಾನೆ, ಅವನು ನಿನ್ನ ಹತ್ರ ಕೇಳ್ತಾನೆ ಸನ್ಯಾಸ ಅಂತ, ನೀನು ದಮ್ಮಯ್ಯ ಸನ್ಯಾಸ ತೊಗೋಬೇಡ ಅಂತ ನೀನು ಹಠ ಮಾಡು, ಅವನು ಹೇಗೆ ಸನ್ಯಾಸ ತೊಗೋತಾನೆ ನೋಡೋಣ ಅಂತ ಆ ತಾಯಿ ಹತ್ರ ಬಂದು ತಂದೆ ಹೇಳ್ತಾರೆ, ಆಚಾರ್ಯರ ಇದಿರೋದು. ಆಮೇಲೆ ಏನಾಗುತ್ತೆ ಅಂತಂದರೆ ಅದೇ ಒಂದು ವರ್ಷ ಕಾಯ್ತಾರೆ. ಆ ಒಂದು ವರ್ಷ ಕಾದ ಮೇಲೆ ಅವರಲ್ಲಿ ಒಬ್ಬ ಗಂಡು ಮಗ ಹುಟ್ಟುತ್ತಾನೆ, ಆಚಾರ್ಯರ ತಮ್ಮ. ಅವರೇ ಮುಂದೆ ವಿಷ್ಣುತೀರ್ಥರಾಗಿ ಸೋದೆ ಮಠ ಮತ್ತು ಸುಬ್ರಹ್ಮಣ್ಯ ಮಠದ ಪರಂಪರೆ ಬೆಳಗಿರುವಂತಹ ಮಹಾನ್ ಯತಿಶೇಖರ ಅವರು ವಿಷ್ಣುತೀರ್ಥರು. ಮುಂದೆ ಅವರಿಗೆ ಸನ್ಯಾಸ ಕೊಡ್ತಾರೆ. ಅವರ ಹೆಸರೂ ಕೂಡ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ ಹೇಳಲ್ಲ ನೋಡಿ, ಆಚಾರ್ಯರ ತಮ್ಮನ ಹೆಸರು ಹೇಳಲ್ಲ. ಪುಣ್ಯಕ್ಕೆ ಆಚಾರ್ಯರ ಹೆಸರು ಮಾತ್ರ ಹೇಳಿದರು ಮಧ್ವ ವಿಜಯದಲ್ಲಿ, ವಾಸುದೇವ ಅಂತ. ಬೇರೆ ಯಾರ ಹೆಸರು ಹೇಳಲ್ಲ ಆಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು. ಆಮೇಲೆ ವಿಷ್ಣುತೀರ್ಥ ಅಂತಂದರೆ ಆಚಾರ್ಯರ ತಮ್ಮನ ಜನನ ಆಗತ್ತೆ. ಜನನ ಆದಾಗ ಆಚಾರ್ಯರು ಬಂದು ಕೇಳ್ತಾರೆ, ಆಯಿತು ಇನ್ನು ನಾನು ನನ್ನ ಪ್ರಮಾಣ, ನಾನೇನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ಅದನ್ನು ಉಳಿಸ್ಕೊಂಡಿದ್ದೀನಿ. ಒಂದು ವರ್ಷ ನಿಮ್ಮ ಮಗು ಆಗೋವರೆಗೂ ತೊಗೊಳ್ಳಲ್ಲ ಅಂತ ಹೇಳಿದ್ದೆ, ನಾನು ಸನ್ಯಾಸ ತೊಗೊಂಡಿಲ್ಲ, ಈಗ ನಿಮ್ಮ ಮಗು ಆಗಿದೆ, ನನಗೆ ಸನ್ಯಾಸ ದೀಕ್ಷೆ ಕೊಡಿ ಅಂತ, ನಾನು ಸನ್ಯಾಸಕ್ಕೆ ಅಪ್ಪಣೆ ಕೊಡಿ ಅಂತ ಕೇಳ್ತಾರೆ. ಆಗ ತಾಯಿ ಮತ್ತೆ ಹಠ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಯಾಕೆ ಅಂತಂದರೆ ಮಧ್ವಾಚಾರ್ಯರು ಚಿಕ್ಕವರಿದ್ದಾಗ ಅವರ ಲೋಕೋತ್ತರ ಪ್ರತಿಭೆ ಆಗಿತ್ತು. ಈಗ ನಾವು ಮಧ್ವ ವಿಜಯ ಓದಬೇಕಾದ್ರೆ ಆಚಾರ್ಯರಿಗೆ ಸನ್ಯಾಸ ಆಗತ್ತೆ ಅಂತಂದರೆ ಅವರ ತಂದೆ ತಾಯಿಯ ಒಂದು ಮನಸ್ತುಡಿತವನ್ನು ನೋಡಿ ನಮಗೆ ಗಾಬರಿ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಮಧ್ವ ವಿಜಯಕಾರರೇ ಹೇಳ್ತಾರೆ, ಆಚಾರ್ಯರ ಒಂದೊಂದು ಲೀಲೆಯನ್ನು ನೋಡಿ ಜನರು, ಆಚಾರ್ಯರನ್ನು ನೋಡಿದರೆ ಅಲ್ಲಿ ಆಗಿನ ಜನರಿಗೆ ಸೂರ್ಯ ಹೇಗೆ ಕಮಲದ ಮೇಲೆ ಕಿರಣವನ್ನು ಬಿಟ್ಟಾಗ ಅರಳತ್ತಲ್ಲ ಹಾಗೆ ಮುಖ ಅರಳುತ್ತಿತ್ತಂತ ಅವ್ರದ್ದು. ಆಗಿನ ಆ ಪಾಜಕ ಸುತ್ತಮುತ್ತಲಿನ ಜನರದು ಅಷ್ಟು ಆಚಾರ್ಯರ ಮೇಲೆ ಪ್ರೀತಿ. ಇದು ಅಂಥವರ ಮೇಲೆ ಪ್ರೀತಿ ಇದ್ದಾಗ ತಂದೆ ತಾಯಿ ಹೇಗೆ ಬಿಟ್ಟು ಕೊಡ್ತಾರೆ ಮಗನ್ನ? ಅದೇ ಒಂದು ಕಾಂಟ್ರಾಸ್ಟ್ ಇಲ್ಲಿ ತೋರಿಸ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಆಗ ತಾಯಿ ಹೇಳ್ತಾಳೆ, ಇಲ್ಲ ನಾನು ಸನ್ಯಾಸ ನಿಮಗೆ ತೊಗೊಳ್ಳಿಕ್ಕೆ ಸರ್ವಥಾ ಬಿಡಲ್ಲ, ನೀನು ಏನು ಮಾಡ್ತೀಯ ಮಾಡು ಅಂತ ಕೇಳಿದಾಗ ಆಗ ಆಚಾರ್ಯರು ಒಂದು ಬ್ರಹ್ಮಾಸ್ತ್ರ ಬಿಡ್ತಾರೆ. ಆಯಿತು, ನೀನು ಸನ್ಯಾಸ ನಾನು ತೊಗೊಳ್ಳಿಕ್ಕೆ ಕೊಡಬೇಡ, ಆದರೆ ನಿನ್ನ ಮಗ ನಿನ್ನ ಕಣ್ಣು ಮುಂದೆ ನೋಡಬೇಕು, ನಿನ್ನ ನೋಡೋ ಆಸೆ ಇದೆಯೋ ಇಲ್ಲೋ ಅಂತ ಕೇಳಿಬಿಡ್ತಾರೆ. ಆಗ ನೋಡಿ ಆಚಾರ್ಯರಿಗೆ ಗೊತ್ತು ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ. ಆಗ ತಾಯಿ, ಇಲ್ಲ ಮಗು, ನೀನು ಕಾವಿ ಶಾಟಿ ಹಾಕ್ಕೊಂಡಾದರೂ ನನ್ನ ಕಣ್ಮುಂದೆ ಇರು, ನೀನು ಸನ್ಯಾಸ ತಗೋ ಅಂತ ಸನ್ಯಾಸ ದೀಕ್ಷೆಗೆ ಪರವಾನಗಿ ಕೊಡ್ತಾರೆ ಆಚಾರ್ಯರು, ತಂದೆ ತಾಯಂದರು. ಆಗ ಮತ್ತೆ ಆಚಾರ್ಯರು ಅವರಿಬ್ಬರಿಗೂ ನಮಸ್ಕಾರ ಮಾಡಿ ಸನ್ಯಾಸ ದೀಕ್ಷೆಯ ತಗೊಳ್ಳಿಕ್ಕೆ ಬರ್ತಾರೆ ಅಚ್ಯುತ ಪ್ರಜ್ಞರಲ್ಲಿ. ಸನ್ಯಾಸ ದೀಕ್ಷೆಯ ಬಗ್ಗೆ ಕೆಲವು ಮಾತು ಹೇಳ್ತಾರೆ ಅಂತಂದರೆ, ಸನ್ಯಾಸ ದೇವತೆಗಳಿಗೆ ಅದೇನು ಅವರಿಗೆ ವಿಹಿತವಾದಂತಹ ಅಲ್ಲ, ಅವರು 4 ವರ್ಣಾಶ್ರಮದವರು. ದೇವತೆಗಳು ಬ್ರಾಹ್ಮಣರು ಇದ್ದಾರೆ, ಆಮೇಲೆ ಅಂತಂದರೆ ಬ್ರಹ್ಮಚರ್ಯರು ಇದ್ದಾರೆ, ಗೃಹಸ್ಥರು ಇದ್ದಾರೆ, ವಾನಪ್ರಸ್ಥದಲ್ಲೂ ಇದ್ದಾರೆ, ಮತ್ತು ಸನ್ಯಾಸಿಗಳು ಇದ್ದಾರೆ. ಆಮೇಲೆ ವಾಯುದೇವರಿಗಂತೂ ಸನ್ಯಾಸ ಅನ್ನೋದು ಬಹಳ ಅವರ ಜೀವದ ಸಹಜ ಅದು. ಹೀಗಾಗಿ ಅವರಿಗೆ ಅದು ಏನೂ ಕಷ್ಟ ಆಗಲಿಲ್ಲ ಸನ್ಯಾಸ ಅಂತಂದರೆ. ದೇವತೆಗಳಿಗೆ ಅದು ಅದು ಆಶ್ರಮ ಇದೆಯಲ್ಲ, ಅದು ಎಲ್ಲ ಆಶ್ರಮದವರು ಎಲ್ಲ ಧರ್ಮದವರು. ಅವರಿಗೆ ವರ್ಣ ಆಶ್ರಮ ಅದು ಯಾವುದೂ ಇದು ಇಲ್ಲವೇ ಇಲ್ಲ. ಕೆಲವೊಂದೊಂದು ಸರ್ತಿ ದೇವತೆಗಳು ಬ್ರಾಹ್ಮಣರಾಗೂ ಹುಡ್ತಾರೆ, ಶೂದ್ರರಾಗೂ ಹುಡ್ತಾರೆ, ಅದೇನೂ ಇದು ಇಲ್ಲವೇ ಇಲ್ಲ ಅವರಿಗೆ. ವರ್ಣಾಶ್ರಮ ಮತ್ತು ಈ ಜಾತಿ ಪದ್ಧತಿ ಅವರಿಗೆ ಅದು ಸಂಬಂಧವೇ ಬೀಳಲ್ಲ ದೇವತೆಗಳಿಗೆ. ಸನ್ಯಾಸ ತಗೋಬೇಕಾದರೆ ಕೆಲವೊಂದು ವಿಧಿವಿಧಾನಗಳಿದೆ. ಮೊದಲು ಆತ್ಮಶ್ರಾದ್ದ ಆಗತ್ತೆ. ಈಗ ನಾನು ಸನ್ಯಾಸ ದೀಕ್ಷೆಯನ್ನು ತಗೋಬೇಕು ಅಂತಂದರೆ ಮೊದಲು ಮಾಡೋದೇ ಆತ್ಮಶ್ರಾದ್ದ ಮುಗಿಸಿದ ಮೇಲೆ, ಆತ್ಮಶ್ರಾದ್ದ ಅಂದರೆ ನನ್ನ ಸನ್ಯಾಸ ಆದಮೇಲೆ ಮುಗಿತಲ್ಲ, ನನ್ನ ಶ್ರಾದ್ದ ಯಾರು ಮಾಡೋರು? ಯಾರೂ ಇಲ್ಲ. ಆತ್ಮಶ್ರಾದ್ದ ಮಾಡಬೇಕಾಗತ್ತೆ. ಆತ್ಮಶ್ರಾದ್ದ ವಿರಜಾ ಹೋಮ ಅಂತ ಮಾಡ್ತಾರೆ. ವಿರಜಾ ಹೋಮ ಅಂತಂದರೆ ಸನ್ಯಾಸಿಗಳಿಗೆ ಅಗ್ನಿ ಕಾರ್ಯ, ಸನ್ಯಾಸ ದೀಕ್ಷೆ ತೊಗೊಂಡ ಮೇಲೆ ಅವರಿಗೆ ಅಗ್ನಿ ಕಾರ್ಯದಲ್ಲಿ ಏನೂ ಮಾಡೋಂಗಿಲ್ಲ. ಅವ್ರು ಕೂತು ಹೋಮ ಮಾಡೋದು ಅದು ಏನೂ ಮಾಡ್ಲಿಕ್ಕೆ ಬರಲ್ಲ. ಅಗ್ನಿ ಕಾರ್ಯ ಪೂರ್ತಿ ತ್ಯಾಗ ಮಾಡಿಬಿಡಬೇಕು. ಈ ಅಗ್ನಿ ಕಾರ್ಯ ಅನ್ನೋದು
ಬ್ರಹ್ಮಚಾರಿ ಮತ್ತು ಗಾರ್ಹಸ್ಥನಿಗೆ ಮಾತ್ರ ಅದು ಸೀಮಿತ. ನಾನು ಉಪನಯನಾದಿ ಸಂಸ್ಕಾರಗಳ ಆದ ಮೇಲೆ ಅಗ್ನಿಯನ್ನು ಸ್ವೀಕಾರ ಮಾಡ್ತೇನೆ, ನಿತ್ಯದಲ್ಲಿ ಅಗ್ನಿ ಕಾರ್ಯ ಮಾಡ್ತೇನೆ ಅಂತ. ಆಮೇಲೆ ಗೃಹಸ್ಥ ಏನು ಮಾಡ್ತಾನೆ, ಗೃಹಸ್ಥನೂ ಕೂಡ ಅಗ್ನಿ ಕಾರ್ಯವನ್ನು ಸ್ವೀಕಾರ ಮಾಡಿರ್ತಾನೆ. ಅದೇ ಅಗ್ನಿ ಕಾರ್ಯದಿಂದ ಅವನು ದಿನವೂ ಅಗ್ನಿ ಕಾರ್ಯ ಮಾಡೋದು, ಅವನು ಅದೇ ಅಗ್ನಿಯಿಂದ. ಅಂತಂದರೆ ಅದಕ್ಕೆ ಉಪನಿಷತ್ತು ಒಂದು ಮಾತು ಹೇಳುತ್ತೆ, ಯಾವಜ್ಜೀವಂ ಅಗ್ನಿಹೋತ್ರಂ ಜಿಹೋತಿ ಅಂತ. ಅಂತಂದರೆ ನನ್ನ ಜೀವಮಾನ ಪರ್ಯಂತ ನಾನು ಅಗ್ನಿಹೋತ್ರವನ್ನು ಮಾಡಿ ಅದು ನಾನು ಸತ್ತ ಮೇಲೆ ಅದು ಏನು ಅಗ್ನಿ ಇರುತ್ತಲ್ಲ ಅದೇ ಅಗ್ನಿಯಿಂದ ನನ್ನ ಚಿತ್ತ ಸಂಸ್ಕಾರ ಆಗಬೇಕು. ಈಗೇನಾಗುತ್ತೆ ಅಂತಂದರೆ ಈಗ ಸತ್ತ ಮೇಲೆ ಒಂದೆಲ್ಲೋ ಅಗ್ನಿ ರೆಡಿ ಮಾಡಿ ಚಿತ್ತ ಸಂಸ್ಕಾರ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ. ಆಗ ಅವನು ಏನು ಅದು ಅಗ್ನಿಯನ್ನು ಗೃಹಸ್ಥನಾಗಿದ್ದಾಗ ಅದೇನು ಅಗ್ನಿ ಇತ್ತು, ಗಾರ್ಹಪತ್ಯ ಅಗ್ನಿ, ಅದೇ ಅಗ್ನಿಯಿಂದನೇ ಅವನಿಗೆ ಚಿತ್ತ ಸಂಸ್ಕಾರ. ಅದು ವಿರಜಾ ಹೋಮ ಅಂತಂದರೆ ಮುಖ್ಯವಾಗಿ ಈ ಅಗ್ನಿ ಕಾರ್ಯಗಳ ಏನೇನು ಕೆಲಸಗಳಿರುತ್ತೆ ಎಲ್ಲವನ್ನೂ ಪರಿತ್ಯಾಗ ಮಾಡೋದು, ಅದು ವಿರಜಾ ಹೋಮ ಮಾಡ್ತಾರೆ. ಆಮೇಲೆ ಕೇಶಮುಂಡನ ಅಂತಂದರೆ ಕೇಶವೂ ಕೂಡ ಅಲಂಕಾರ ಸಂಕೇತ. ಸನ್ಯಾಸಿಗೆ ಅಲಂಕಾರ ಬೇಡ, ಸಂನ್ಯಾಸ. ಆದ್ದರಿಂದಾಗಿ ಕೇಶಮುಂಡನ ಆಗುತ್ತೆ. ಆಮೇಲೆ ವಸ್ತ್ರತ್ಯಾಗ ಅಂದರೆ ನಮ್ಮ ವಸ್ತ್ರ ಏನಿರುತ್ತೆ ವಸ್ತ್ರತ್ಯಾಗ ಮಾಡ್ತಾರೆ. ಆಮೇಲೆ ಕಾಷಾಯ ವಸ್ತ್ರಧಾರಣ ಅಂತಂದರೆ ಕಾವಿಶಾಟಿ ಕೊಡ್ತಾರೆ, ಕಾವಿಶಾಟಿ ಉಟ್ಕೊಳ್ಳೋದು. ಆಮೇಲೆ ಗುರುಗಳಿಂದ ಪ್ರಣವ ಮಂತ್ರ ಉಪದೇಶ, ಗುರುಪದೇಶ ಆಗುತ್ತೆ. ಅಂತಂದರೆ ಸನ್ಯಾಸಿಗಳು ಓಂಕಾರವನ್ನು ಜಪ ಮಾಡಬೇಕು, ದಿನ 10,000 ಬಾರಿ ಓಂ 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 ಜಪ ಮಾಡಬೇಕು ಅವರು. ಅದು ಅವರಿಗೆ ಮುಖ್ಯ ಗಾಯತ್ರಿ, ಅವರಿಗೆ ಅದು ಬೀಜ. ಅದು ಮಾಡದೆ ಬೇರೆ ಯಾವ ಕೆಲಸವೂ ಮಾಡಲಿಕ್ಕೆ ಬರಲ್ಲ ಅವರಿಗೆ. ಅದು ಬಹಳ ಅದು ಮಾಡಲೇಬೇಕು, 10,000 ಓಂಕಾರ ಜಪ ಮಿನಿಮಮ್ ಒಬ್ಬ ಸನ್ಯಾಸಿಗೆ. ಅದಕ್ಕೆ ಅವರು ನೋಡಿ ವ್ಯಾಘ್ರಾಜನದ ಮೇಲೆ ಕೂತು ಓಂಕಾರ ಜಪ ಮಾಡ್ತಾರೆ, ಅವರು ಕೃಷ್ಣಾಜನದ ಮೇಲೆ ಕೂತು ಮಾಡಲ್ಲ ಸನ್ಯಾಸಿಗಳು. ಈಗ ಒಬ್ಬ ಗೃಹಸ್ಥ ವ್ಯಾಘ್ರಾಜನದ ಮೇಲೆ ಕೂತು ಜಪ ತಪ ಏನಾದರೂ ಮಾಡಿದ ಅಂತಂದರೆ ಅವನಿಗೆ ಸಂಸಾರ, ಹೆಂಡತಿ ಮಕ್ಕಳು ಕಂಡ್ರೆ ಅವರ್ಷನ್ ಬರಲಿಕ್ಕೆ ಶುರುವಾಗುತ್ತೆ. ಅಂತಂದರೆ ಅದರದ್ದು ವೈಬ್ರೇಷನ್ ಆಗಿದೆ. ಅದಕ್ಕೆ ಸನ್ಯಾಸಿಗಳು ವ್ಯಾಘ್ರಾಜನದ ಮೇಲೆ ಕೂತು ಅಂದರೆ ಜಪ ತಪಾದಿ ಮಾಡ್ತಾರೆ. ಅದೇ ಸನ್ಯಾಸಿಗಳು ಜಿಂಕೆ ಚರ್ಮದ ಮೇಲೆ ಕೂತು ತಪಸ್ಸು ಮಾಡಲ್ಲ, ಜಪ ಮಾಡಲ್ಲ. ಜಿಂಕೆ ಚರ್ಮದ ಮೇಲೆ ಕೂತು ಸನ್ಯಾಸಿಗಳು ಜಪ ತಪ ಮಾಡಲಿಕ್ಕೆ ಶುರುವಾದರೆ ಅದು ಅಧೋಗತಿ ಆಗಿಬಿಡುತ್ತೆ. ಅವರಿಗೆ ಸಂಸಾರದ ಮೇಲೆ ವ್ಯಾಮೋಹ ಬರಲಿಕ್ಕೆ ಶುರುವಾಗುತ್ತೆ. ಅದು ನೋಡಿ ಎಷ್ಟು ವಿಚಿತ್ರ ಇದೆ. 1-2 ಪ್ರಾಣಿಯ ಚರ್ಮಗಳಲ್ಲಿ ಅದು ವೈಬ್ರೇಷನ್ ಹೇಗಿದೆ ಅಂಥೇಳಿ ಅದರದ್ದು ಒಂದು ಇದು. ಸೊ ಆ ಪ್ರಣವ ಮಂತ್ರ ಅವರು ವ್ಯಾಘ್ರಾಜನದ ಮೇಲೆ ಕೂತು ಮಾಡ್ತಾರೆ, ಪ್ರಣವ ಮಂತ್ರ ಆಯಿತು. ಆಮೇಲೆ ಎಲ್ಲ ಕರ್ಮಗಳು ಆಚಾರ್ಯರು ಬಹಳ ವಿಧಿಬದ್ಧವಾಗಿ ಮಾಡಿದರಂತೆ. ನಾನು ವಾಯುದೇವರ ಅವತಾರ, ಇದನ್ನು ಬಿಡ್ರಿ ಅದನ್ನು ಬಿಡ್ರಿ ಅಂತ ಏನೂ ಇಲ್ಲ. ಏನು ಒಬ್ಬ ಸನ್ಯಾಸಿ ಆಗಬೇಕಾದ್ರೆ ಏನೇನು ಕ್ರಮಗಳಿತ್ತು. ಯಾಕಂತಂದರೆ ಅವರು ಪಾಠ ಹಾಕಿಕೊಟ್ಟಿದ್ದು ಇಲ್ಲಿ ತಲೆಮಾರುವರೆಗೂ ಬಂದಿದೆ. ಅವರು ಎಲ್ಲ ಪಾಠ ಹಾಕಿಕೊಟ್ರು. ಏನು ಒಂದು ಸನ್ಯಾಸಕ್ಕೆ ಆತ್ಮಶ್ರಾದ್ದ, ವಿರಜಾ ಹೋಮ, ಅದು ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿದರಂತೆ. ಆಮೇಲೆ ಅಲ್ಲೇ ಒಂದು ಮಾತು ಹೇಳ್ತಾರೆ, ಸದಾ ಪ್ರಸನ್ನೈ ಹರಿಪ್ರಸನ್ನೈ ಮುಹು ನಮಸ್ತ ಸನ್ಯಾಸ್ಯಂ ಮಯ ಅಂತ. ಇಲ್ಲಿ ನೋಡಿ, ಆಮೇಲೆ ಸನ್ಯಾಸ ದೀಕ್ಷೆ ತೊಗೋಬೇಕಾತಂದರೆ ಆ ಒಂದು ಕೆರೆ, ಅದು ನದಿ ಸಮುದ್ರದಲ್ಲಿ ಇಳಿದು ಏನು ಮಾಡ್ತಾರಂತಂದರೆ, ಸಮುದ್ರ ಅಲ್ಲ ಕೆರೆ ಏನೇ ಇರುತ್ತೆ ಅಲ್ಲಿ ಸರೋವರದಲ್ಲಿ ಇಳಿದು ಕೈ ಮೇಲೆ ಎತ್ತಾರೆ. ಕೈ ಮೇಲೆ ಎತ್ತಿಬಿಟ್ಟು ಸರ್ವಭೂತೇಭ್ಯೋ ಭೂರ್ಭುವಸ್ವಃ ಸರ್ವಭೂತೇಭ್ಯೋ ಸರ್ವಭೂತೇಭ್ಯೋ ಭಯಂ ದತ್ತಂ ಮಯಾ ಭೂ ಸ್ವಾಹ ಸರ್ವಭೂತೇಭ್ಯೋ ಭಯಂ ದತ್ತಂ ಮಯಾ ಸ್ವಃ ಸ್ವಾಹ ಸರ್ವಭೂತೇಭ್ಯೋ ಭಯಂ ದತ್ತಂ ಮಯಾ ಸನ್ಯಸ್ವಮ್ಮಯ ಅಂತ ನನ್ನ ಕೈ ಮೇಲೆ ಎತ್ತಿ ಪ್ರತಿಜ್ಞೆ ಮಾಡ್ತಾರೆ. ಅಂತಂದರೆ ಒಬ್ಬ ಸನ್ಯಾಸಿ ಆಗುವ ಕ್ರಮ ಇದು, ಪ್ರೊಸೀಜರ್ ಇದು. ಅಂತಂದರೆ ನಾನು ಈ ವ್ಯಾಹೃತಿ ಭೂರ್ಭುವಸ್ವಃ ವ್ಯಾಹೃತಿ ಪ್ರತಿಪಾದ್ಯನಾದ ಭಗವಂತನನ್ನು ನೆನಪಿಸಿಕೊಂಡು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ನಾನು ಇನ್ನ ಮೇಲೆ ಸನ್ಯಾಸಿ, ನಾನು ಎಲ್ಲರಿಗೂ ಅಭಯದಾನವನ್ನು ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಬೇಕಾಗತ್ತೆ. ಆಚಾರ್ಯರು ಅದೇ ಥರ ಅಲ್ಲಿ ಆ ಸರೋವರದಲ್ಲಿ ಸನ್ಯಾಸ ದೀಕ್ಷೆ ತಗೊಂಡು ಈ ವ್ಯಾಹೃತಿ ಪ್ರತಿಪಾದ್ಯನಾದ ಭಗವಂತನನ್ನು ನೆನೆಸಿಕೊಂಡು ಪ್ರತಿಜ್ಞೆ ಮಾಡಿದರು. ಇದು ಆಚಾರ್ಯರ ಒಂದು ಸನ್ಯಾಸಿ ದೀಕ್ಷೆ. ಇವತ್ತು ಆಚಾರ್ಯರ ಸನ್ಯಾಸ ದೀಕ್ಷೆ ಆಯಿತು. ನಾಳೆ ಇನ್ನೂ ಅನೇಕ ಘಟನೆಗಳು. ಆಚಾರ್ಯರು ಸನ್ಯಾಸ ದೀಕ್ಷೆ ಆಗಿದ ತಕ್ಷಣ ನಾನು ಬದ್ರಿಗೆ ಹೋಗಬೇಕು ಅಂತ ಕೂಡ್ತಾರೆ. ಆಗ ಅಚ್ಯುತ ಪ್ರಜ್ಞರಿಗೂ ಅದೇ ಸಮಸ್ಯೆ. ತಾಯಿಗೆ ಹೇಗೆ ಸಮಸ್ಯೆ ಆಗಿತ್ತು, ಅಚ್ಯುತ ಪ್ರಜ್ಞರಿಗೂ ಅದೇ ಸಮಸ್ಯೆ ಆಗಿತ್ತು. ನೀನೆಲ್ಲೂ ಹೋಗಬೇಡ, ನನ್ನ ಮುಂದೆ ಇರು ಅಂತ ಹೇಳ್ತಾರೆ. ಹಾಗೆ ಅದು ಮುಂದಿನ ಘಟನೆಗಳನ್ನು ಏನೇನಾಗತ್ತೆ ಅಂತ ನಾವು ನಾಳೆ ದಿನ ಸೇರಿದಾಗ ನೋಡೋಣ. ಆಮೇಲೆ ಇನ್ನೊಂದು,
ನಾಳೆ ಮಧ್ವ ವಿಜಯದ ಚಿಂತನೆ ಅರ್ಧ ಅಥವಾ ಮುಕ್ಕಾಲು ಗಂಟೆ ಇರುತ್ತೆ. ಯಾಕೆಂದರೆ ನಾಳೆ ಗುರುವಾರ ಸಾಯಂಕಾಲ ಇಲ್ಲಿ ಭಜನೆ ಮತ್ತು ರಾಯರ ಅಷ್ಟೋತ್ತರ ಅವೆಲ್ಲ ಕಾರ್ಯಕ್ರಮ ಇರೋದರಿಂದ 6ರಿಂದ 6:15 6:45ವರೆಗೂ ಯಥಾಶಕ್ತಿ ಎಷ್ಟಾಗತ್ತೆ ಅಷ್ಟು ಮಾಡ್ತೀನಿ. ದಯವಿಟ್ಟು ಕ್ಷಮಿಸಬೇಕು, ಯಾರೂ ತಪ್ಪು ತಿಳ್ಕೊಬಾರ್ದು. ಗುರುವಾರ ಪ್ರಯುಕ್ತ ಅದು ಒಂದು ನಿಮಗೆಲ್ಲರಿಗೂ ನನ್ನ ನಿವೇದನೆ ಅಂತ ಹೇಳ್ತಾ ಇವತ್ತಿನ ಈ ಮಧ್ವವಿಜಯ ಅನುಸಂಧಾನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣೋ ತೃಪ್ತಿಕರಃ ಸದಾ ಯತ್ಸರ್ವಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಓಂ ಸ್ವಸ್ತಿ. ಯಾರಿಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹಾಂ ಹೇಳಿ. ಎಲ್ಲ ಎಲ್ಲ ಹಾಂ ಹೇಳಿ ಹೇಳಿ. ಮಾಡಿದರು. ಅದಕ್ಕೆ ನೋಡಿ, ನಾನು 2-3 ಉದಾಹರಣೆ ಕೊಟ್ಟೆ. ಆಚಾರ್ಯರ ತಂದೆ ಅವರು ಕೂಡ ಅದ್ವೈತ ಸಂಪ್ರದಾಯದವರೇ. ಅಂದರೆ ಆಚಾರ್ಯ ಇನ್ನೂ ಬಂದಿರಲಿಲ್ಲ, ಎಲ್ಲ ಅದ್ವೈತ ಸಂಪ್ರದಾಯದವರೇ. ಆದರೆ ಅದ್ವೈತದ ಬಗ್ಗೆ ನಮ್ಮ ಶ್ರುತಿ ಪುರಾಣಗಳು ಎಲ್ಲೂ ಏನೂ ಹೇಳಲ್ಲ. ಆದರೆ ಇದನ್ನು ಯಾಕೆ ನಾವು ಸಂಪ್ರದಾಯ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ, ನಮಗೆ ಸತ್ಯದ ದಾರಿ ಯಾವುದು ಅಂತ ಹೇಳಿ ಅವರು ಅನಂತಾಸನದಲ್ಲಿ ಪ್ರಾರ್ಥನೆ ಮಾಡಿದರು. ಆಗ ಅವರಿಗೆ ಅಲ್ಲೇ ಅದು ಒಬ್ಬ ಧ್ವಜಸ್ತಂಭ ಏರಿ ಹೇಳ್ತಾನೆ ನೋಡಿ, ಒಬ್ಬ ಸತ್ಯದ ದರ್ಶನ ಕೊಡಲಿಕ್ಕೆ ಒಬ್ಬ ಮಹಾಪುರುಷ ಅವತಾರ ಮಾಡಲಿದ್ದಾರೆ ಅಂತ. ಹಾಗೆ ಈ ಅಚ್ಯುತ ಪ್ರಜ್ಞರಿಗೂ ಹಾಗೆ ಇತ್ತು, ಎಲ್ಲ ಅದ್ವೈತ ಸಂಪ್ರದಾಯನೇ. ಆದರೂ ಕೂಡ ಅವರಿಗೆ ಅದು ಸರಿ ಅನ್ನಿಸ್ತಿರಲಿಲ್ಲ. ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಶಂಕರಾಚಾರ್ಯರ ಸಾಕ್ಷಾತ್ ಶಿಷ್ಯರೊಬ್ಬರಿದ್ದರು, ಹಸ್ತಾಮಲಕರು ಅಂತ ಕೇಳಿರ್ಬೋದು ನೀವೆಲ್ಲ. ಶಂಕರ ವಿಜಯದಲ್ಲೇ ಹಸ್ತಾಮಲಕರು ಹೇಳ್ತಾರೆ, ಇಲ್ಲ ನೀವು ಅಹಂ ಬ್ರಹ್ಮಾಸ್ಮಿ ಅಂತೀರಾ, ನಾನು ಕಣ್ಣು ಮುಚ್ಚಿ ಕೂತಾಗ ನನ್ನ ಎದುರುಗಡೆ ಕೃಷ್ಣ ಬರ್ತಾನೆ, ನಾನು ಏನು ಮಾಡಲಿ ಅಂತ ಹೇಳಿದರು. ಆಯಿತು, ನೀನು ಕೃಷ್ಣನನ್ನೇ ಉಪಾಸನೆ ಮಾಡು ಅಂತ ಹೇಳಿದರು ಅವರು. ಅಂತಂದರೆ ಅಹಂ ಬ್ರಹ್ಮಾಸ್ಮಿ ಇವತ್ತಿನವರೆಗೂ ಯಾರೂ ಕೂಡ ಅದನ್ನು ಸಾಕ್ಷಾತ್ಕಾರ ಮಾಡಿಲ್ಲ. ಅಂತಂದರೆ ಇಲ್ಲಿ ಆಚಾರ್ಯರ ಹೊಸ ಸಿದ್ಧಾಂತ ಅಲ್ಲ, ಇದು ಹಳೆಯ ಸಿದ್ಧಾಂತವೇ. ಹಳೆಯ ಅಂಗಿಯೇ ಒಗೆದು ವಾಶ್ ಮಾಡಿ ಐರನ್ ಮಾಡಿ ನಮಗೆ ಕೊಟ್ಟರು, ಹಾಕ್ಕೊಳ್ರಿ ಅಂತ. ಹಳೆಯ ಪುರಾತನ ಸನಾತನ ಧರ್ಮವನ್ನೇ ಆಚಾರ್ಯರು ನಮಗೆ ಒಂದು ಸ್ವಚ್ಛವಾಗಿ ಮಾಡಿ ತಿಳಿಯೋ ಹಾಗೆ ಮಾಡಿ ಕೊಟ್ಟರು. ಶ್ರೀಕೃಷ್ಣಾಯ ನಮಃ. ಹರೇ